ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂಥ ಒಂದು ವಿಷಯ ಏನೆಂದರೆ, ದೀಪಾವಳಿ ಹಬ್ಬವನ್ನು ಏನಕ್ಕೆ ಆಚರಿಸುತ್ತಾರೆ, ಪ್ರತ್ಯೇಕವಾಗಿ ಅಮಾವಾಸ್ಯೆಯ ದಿನದಂದೇ ಏನಕ್ಕೆ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ, ಅದರ ಹಿನ್ನೆಲೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಸೃಷ್ಟಿಯಲ್ಲಿ 8 ವಸ್ತುಗಳಲ್ಲಿ ಈಶ್ವರನ ಪ್ರಕಾಶಮಾನದ ಚೈತನ್ಯವು ಇಲ್ಲದಿದ್ದರೆ ಅವು ಜಡವಾಗಿ ಇದ್ದೋಗ್ತವೆ. ಅವು ಯಾವುವು ಎಂದರೆ, ಪ್ರಕೃತಿಯ 8 ವಿಧಗಳಾಗಿ ಕೆಲಸ ಮಾಡುತ್ತೆ. ಪ್ರಕೃತಿ ಇದೆ ಅಂದರೆ ಇದೆ, ಆದರೆ ಜ್ಞಾನವೆಂಬ ನೇತ್ರಕ್ಕೆ ಮಾತ್ರ ಇರುವುದಿಲ್ಲ. ಜಡವಾಗಿರುವಂಥ ಪ್ರಕೃತಿಗೆ ಚೈತನ್ಯವು ಯಾವುದರಿಂದ ಬಂತು? ಯಾವುದು ಚಲಿಸುವಂತೆ ಮಾಡುತ್ತದೆಯೋ ಅದಕ್ಕೆ ಶಕ್ತಿ ಅಂತ ಹೆಸರು. ಆ ಶಕ್ತಿಯೇ ಈಶ್ವರ. ಜಡವಾಗಿರುವಂಥ ಪ್ರಕೃತಿಗೆ ಈಶ್ವರನು ಚೈತನ್ಯವಾಗಿ ಅವುಗಳಲ್ಲಿ ಶಕ್ತಿಯಾಗಿ ಬೆರೆತು ಕೆಲಸ ಮಾಡುವಂತೆ ಮಾಡುತ್ತಾನೆ. ಈಶ್ವರನು ಪುರುಷ ರೂಪವಾಗಿ ಪಂಚಭೂತಗಳೊಡನೆ ಶಕ್ತಿಯಾಗಿ ಸೇರಿ ಕೆಲಸ ಮಾಡುವಂತೆ ಚಲಿಸುವಂತೆ ಮಾಡುತ್ತಾನೆ. ಈ ಸೃಷ್ಟಿಯಲ್ಲಿ 8 ವಸ್ತುಗಳಲ್ಲಿ ಈಶ್ವರನ ಪ್ರಕಾಶಮಾನವಾದ ಚೈತನ್ಯವು ಇರುತ್ತೆ ಅಂತ ಹೇಳಿದ್ವಲ್ಲ. ಯಾವುದರಲ್ಲಿ ಈಶ್ವರನ ಚೈತನ್ಯವು ಇರುತ್ತೆ ಅಂದರೆ, ಭೂಮಿ, ಆಕಾಶ, ನೀರು, ಗಾಳಿ, ಅಗ್ನಿ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಮನಸ್ಸು ಮತ್ತು ಬುದ್ಧಿ ಕೂಡ ಜಡ ವಸ್ತುಗಳೇ. ಅವು ಯಾವಾಗ ಚಲಿಸುತ್ತವೆಯೋ ಈಶ್ವರನು ಈ 8 ವಸ್ತುಗಳ ಒಳಗೆ ಸೇರಿದಾಗ ಅವೆಲ್ಲವೂ ಕೆಲಸ ಮಾಡುತ್ತವೆ. ಪಂಚಭೂತಗಳಿಗೆ ಮತ್ತು ಬುದ್ಧಿ, ಮನಸ್ಸು, ಅಹಂಕಾರ ಇವುಗಳಿಗೆ ಎಲ್ಲಿವರೆಗೆ ಮಂಗಳತ್ವ ಇರುತ್ತೆ ಅಂದರೆ, ಅವುಗಳ ಒಳಗೆ ಈಶ್ವರನು ಇರುವವರೆಗೂ ಮಾತ್ರ ಅಷ್ಟೇ. ಈ 8ರ ಒಳಗಡೆ ಈಶ್ವರನ ಪ್ರಕಾಶಮಾನವಾದ ಶಕ್ತಿ ಇರುವವರೆಗೆ ಅವುಗಳನ್ನು ಶಿವಂ ಎಂದು ಕರೆಯುತ್ತಾರೆ. ಯಾವಾಗ ಈಶ್ವರನು ಆ 8 ವಸ್ತುಗಳನ್ನು ಬಿಟ್ಟು ಹೊರಗಡೆ ಹೋಗುತ್ತಾನೋ ನಂತರ ಅವುಗಳನ್ನು ಶವಂ ಎಂದು ಕರೆಯುತ್ತಾರೆ. ಶರೀರದಲ್ಲಿ ಪಂಚಭೂತಗಳಿದ್ದರೆ ಮಾತ್ರ ಅದನ್ನು ಪ್ರಾಣ ಇರುವ ದೇಹ ಅಂತ ಕರೆಯೋದು. ಈ ಪಂಚಭೂತಗಳ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರಗಳು ಕೂಡ ಇರುತ್ತವೆ. ಈ 8 ವಸ್ತುಗಳಿಗೆ ಚೈತನ್ಯವು ಯಾವಾಗ ಬರುತ್ತೆ ಅಂದರೆ, ಅವುಗಳ ಒಳಗಡೆ ಈಶ್ವರನ ಪ್ರಕಾಶಮಾನವಾದ ಶಕ್ತಿ ಇರುವವರೆಗೂ ಮಾತ್ರ. ಭೂಮಿಯು ಕೂಡ ಜಡವಾಗಿಯೇ ಇರುತ್ತೆ, ಆದರೆ ಭೂಮಿ ಒಳಗಡೆ ಬೀಜ ಹಾಕಿದರೆ ಮೊಳಕೆ ಬರುತ್ತೆ. ಆ ಮೊಳಕೆ ಹೇಗೆ ಬರುತ್ತೆ? ಬೀಜವು ಭೂಮಿಯೊಳಗಡೆ ಇದ್ದು ಮೊಳಕೆಯಾಗಿ ಬರೋದಕ್ಕೆ ಈಶ್ವರನ ಚೈತನ್ಯವೇ ಕಾರಣ. ಆದ್ದರಿಂದ ಈ ವಸ್ತುಗಳನ್ನು ಚಲಿಸುವಂತೆ ಮಾಡುತ್ತಿರುವವನು ಯಾರು? ಅವನೇ ಪುರುಷನು, ಅವನೇ ಶ್ರೀಕೃಷ್ಣ. ಅದಕ್ಕೆ ಶ್ರೀಕೃಷ್ಣನು 7 ಜನರನ್ನು ಮದುವೆ ಮಾಡಿಕೊಳ್ಬಾರ್ದು, 9 ಜನರನ್ನು ಮದುವೆ ಮಾಡಿಕೊಳ್ಬಾರ್ದು. ಈ 8ನ್ನು ಮದುವೆ ಮಾಡಿಕೊಳ್ಳಬೇಕು. ಪ್ರಕೃತಿ ಅಂದರೆ ಸ್ತ್ರೀ ರೂಪ, ಭಗವಂತನು ಪುರುಷ ರೂಪ. ಅದಕ್ಕೆ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾನೆ. ಉದಾಹರಣೆಯಾಗಿ ತೋರಿಸಿ ವಿವರಿಸಿದ್ದಾನೆ. ಪರಮಾತ್ಮ ಶ್ರೀಕೃಷ್ಣನಿಗೆ ಎಷ್ಟು ಜನ ಹೆಂಡತಿಯರು? ಅಷ್ಟಮಾಶಿಗಳು, 8 ಜನ ಹೆಂಡತಿಯರು. ಇವಾಗ ನಾವು ಏನು ತಿಳ್ಕೊಂಡಿದ್ದೀವಿ, ಈ 8 ವಸ್ತುಗಳು ಅಂತ ಹೇಳಿದ್ವಲ್ಲ, ಅವುಗಳನ್ನೇ ಸ್ತ್ರೀ ರೂಪವಾಗಿ ಶ್ರೀಕೃಷ್ಣನಿಗೆ ಹೆಂಡತಿಯರು ಅಂತ ನಮಗೆ ಅರ್ಥವಾಗುವ ರೀತಿಯಲ್ಲಿ ಈ ರೀತಿ ಪರಮಾತ್ಮನು ಒಂದು ಪರಮಾತ್ಮ ಅರ್ಥವಾಗುವುದಕ್ಕೆ ಈ ರೀತಿ ನಮಗೆ ಉದಾಹರಣೆಯಾಗಿ ತೋರಿಸಿಕೊಟ್ಟಿದ್ದಾನೆ. ಪ್ರಕೃತಿಯ ಸ್ವರೂಪಗಳಿಗೆ, ಮನುಷ್ಯನ ಲಕ್ಷಣಗಳಿಗೆ ರೂಪವನ್ನು ಆಕಾರವನ್ನಾಗಿ ತೋರಿಸಿ ಉದಾಹರಣೆಯಾಗಿ ಅರ್ಥವಾಗುವ ರೀತಿಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ. ಇದೇ ಕಾರಣ. ಅದು ಬಿಟ್ಬಿಟ್ಟು ಕೃಷ್ಣನಿಗೆ 8 ಜನ ಹೆಂಡತಿಯರು, 14,000 ಜನ ಹೆಂಡತಿಯರು, ಸುಖಭೋಗಕ್ಕಾಗಿ ಇರುವವರು ಆ 8 ಜನ ಅಂತ ತಪ್ಪಾಗಿ ತಿಳ್ಕೋಬಾರ್ದು. ಸರಿಯಾಗಿ ಜ್ಞಾನದ ನೇತ್ರದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಜ್ಞಾನದ ನೇತ್ರಗಳಿಗೆ, ಅಜ್ಞಾನದ ಮನಸ್ಸಿಗೆ ಈ ಸ್ವರೂಪವು ಅರ್ಥವಾಗುವುದಿಲ್ಲ. ಜ್ಞಾನವೆಂಬ ನೇತ್ರಗಳಿಗೆ, ಜ್ಞಾನವೆಂಬ ಮನಸ್ಸುಗಳಿಗೆ ಮಾತ್ರ ಶ್ರೀಕೃಷ್ಣನ ತತ್ವದ ಪರಮಾರ್ಥ ನಿಜವಾಗಲೂ ಅರ್ಥವಾಗುತ್ತೆ. ಗಂಡ ಹೆಂಡತಿ ಎಷ್ಟು ಮಂಗಳಕರವೋ ಆ 8 ವಸ್ತುಗಳು ಕೂಡ ಅಷ್ಟೇ ಮಂಗಳಕರವಾದವೆಂದು ಭಾವಿಸಬೇಕು. ಭಾವಿಸಿದರೆ ಅದರಿಂದ ಸಿಗುವ ಪುಣ್ಯದ ಫಲ ಸಿಕ್ಕೇ ಸಿಗುತ್ತೆ. ಆ ರೀತಿಯಲ್ಲಿ 8 ಜನ ಅಷ್ಟಮಾಶಿಗಳೊಂದಿಗೆ ಸಂತೋಷವಾಗಿ ಆನಂದವಾಗಿ ಕಾಲವನ್ನು ಕಳೆಯುತ್ತಿರಬೇಕಾದರೆ ಒಂದು ವಿಚಿತ್ರವಾದ ಸಂಘಟನೆ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮನು ಚಿಕ್ಕ ವಯಸ್ಸಿನಲ್ಲಿಯೇ ಪೋತನ ಎಂಬ ಭಯಂಕರವಾದ ರಾಕ್ಷಸಿಯನ್ನು ಸಂಹಾರ ಮಾಡಿದ್ದನು. ಎಷ್ಟೋ ರಾಕ್ಷಸರನ್ನು ಸಂಹರಿಸಿದ್ದನು.
ಒಬ್ಬ ನರಕಾಸುರನನ್ನು ಸಂಹಾರ ಮಾಡೋದಕ್ಕೆ ಮಾತ್ರ ಸತ್ಯಭಾಮೆಯನ್ನು ಜೊತೆಯಾಗಿ ಕರೆದುಕೊಂಡು ಹೋಗಿದ್ದನು. ಸಾಮಾನ್ಯವಾಗಿ ಯುದ್ಧ ಮಾಡಲು ಹೋಗುವಾಗ ಯಾರೇ ಆಗಲಿ ಅವರ ಪತ್ನಿಯರನ್ನು ಕರೆದುಕೊಂಡು ಹೋಗುವುದಿಲ್ಲ. ರಾಮಾಯಣದಲ್ಲಿ ಒಂದು ಬಾರಿ ದಶರಥ ಮಹಾರಾಜನು ತನ್ನ ಪತ್ನಿಯಾದ ಕೈಕೇಯಿಯನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗಿದ್ದರಿಂದ ಆಗ ದೊಡ್ಡ ತೊಂದರೆಯನ್ನು ಎದುರಿಸಬೇಕಾಯಿತು. ಈಗ ಮತ್ತೆ ಶ್ರೀಕೃಷ್ಣನು ಸತ್ಯಭಾಮೆಯನ್ನು ಕರೆದುಕೊಂಡು ಯುದ್ಧ ಮಾಡಲು ಹೋಗುತ್ತಿದ್ದಾನೆ ಅಂದರೆ ಅದರಿಂದ ಏನಾದರೂ ಅಪಾಯ ಎದುರಾಗುತ್ತಾ? ಇಲ್ಲಾಂದರೆ ಇದರಿಂದ ನಮಗೆ ಏನಾದರೂ ಸಂದೇಶವನ್ನು ಪರಮಾರ್ಥವನ್ನು ತಿಳಿಸುವುದಕ್ಕೆ ಈ ರೀತಿ ಮಾಡ್ತಾ ಇದ್ದಾನಾ? ಕೃಷ್ಣನು ಸತ್ಯಭಾಮೆಯನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗಿದ್ದಕ್ಕೆ ನಾವು ಈಗಲೂ ದೀಪಾವಳಿ ಆಚರಿಸುತ್ತಿದ್ದೇವೆ. ನರಕಾಸುರನನ್ನು ಸಂಹಾರ ಮಾಡಿದ್ದು ದ್ವಾಪರ ಯುಗದಲ್ಲಿ. ಅಂದರೆ ನಾವು ಈ ಕಲಿಯುಗದಲ್ಲಿ ಸಹ ಈಗಲೂ ಸಹ ಪ್ರತಿ ವರ್ಷವೂ ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಅಂದರೆ ಅದಕ್ಕೆ ಏನಾದರೂ ಕಾರಣ ಇದೆಯಾ? ಅದರ ಬಗ್ಗೆನೇ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಪರಮಾತ್ಮನು ಚಿಕ್ಕ ವಯಸ್ಸಿನಲ್ಲಿಯೇ ಪೂತನ ಎಂಬ ಭಯಂಕರವಾದ ರಾಕ್ಷಸಿಯನ್ನು ಸಂಹಾರ ಮಾಡಿದ್ದನು. ಆ ದಿನದ ನೆನಪಿಗಾಗಿ ಯಾರಾದರೂ ನಾವು ಈಗಲೂ ಸಹ ಏನಾದರೂ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀವಾ? ಇಲ್ಲ. ಆದರೆ ಒಬ್ಬ ನರಕಾಸುರನನ್ನು ಸಂಹಾರ ಮಾಡಿದ್ದಕ್ಕೆ ಆ ಕಾರಣಕ್ಕೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ದೀಪಾವಳಿ ಅಂದರೆ ಅರ್ಥ ಏನು? ದೀಪ, ದೀಪಗಳ, ಒಳಿ ಅಂದರೆ ವರಸೆಯಾಗಿ, ಕ್ರಮವಾಗಿ, ಸಾಲಾಗಿ, ಜೊತೆಯಾಗಿ ಅಂತ. ಒಂದೇ ದೀಪವನ್ನು ಬೆಳಗಿಸುವುದಲ್ಲ, ವರಸೆಯಾಗಿ, ಕ್ರಮವಾಗಿ, ಸಾಲಾಗಿ ದೀಪಗಳನ್ನು ಬೆಳಗಿಸುವುದಕ್ಕೆ ದೀಪಾವಳಿ ಅಂತ ಕರೆಯೋದು. ದೀಪಗಳನ್ನು ಕ್ರಮವಾಗಿ ಬೆಳೆಸುವುದಕ್ಕೆ ನರಕಾಸುರನನ್ನು ಸತ್ತು ಹೋಗಿದ್ದಕ್ಕೆ ಏನು ಸಂಬಂಧ? ನರಕಾಸುರನಿಗಿಂತ ಕ್ರೂರವಾದ ಭಯಂಕರವಾದ ರಾಕ್ಷಸನು ರಾವಣಾಸುರನು. ಅಂಥ ರಾವಣಾಸುರನನ್ನು ಸಂಹಾರ ಮಾಡಿದ ದಿನದ ನೆನಪಿಗಾಗಿ ಯಾಕೆ ದೀಪಗಳನ್ನು ಬೆಳಗಿಸುವುದಿಲ್ಲ? ನರಕಾಸುರನನ್ನು ಸಂಹಾರ ಮಾಡಿದ್ದಕ್ಕೆ ಮಾತ್ರ ಏನಕ್ಕೆ ದೀಪಗಳನ್ನು ಬೆಳಗಿಸಬೇಕು? ಏನಾದರೂ ಬಲವಾದ ಕಾರಣ ಇದೆಯಾ? ಯುದ್ಧಕ್ಕೆ ಸತ್ಯಭಾಮೆಯನ್ನು ಕರೆದುಕೊಂಡು ಹೋಗೋದಕ್ಕೆ ಕಾರಣ ಏನು? ಇದಕ್ಕೂ ಮುಂಚೆ ಸತ್ಯಭಾಮೆ ಎಲ್ಲಾದರೂ ಯುದ್ಧ ಮಾಡಿದ ಹಾಗೆ ಯಾರಾದರೂ ಹೇಳಿದಾರಾ? ಎಲ್ಲಾದರೂ ಚರಿತ್ರೆಯಲ್ಲಿ ಬರ್ದಂಗೆ ನಮಗೆ ಏನಾದರೂ ಪುರಾವೆಗಳು ಇದಾವಾ? ಏನೂ ಇಲ್ಲ. ಒಂದು ದಿನ ಶ್ರೀಕೃಷ್ಣನು ಅಷ್ಟಮಾಸಿಗಳೊಂದಿಗೆ ವಿಶ್ರಾಂತಿಯನ್ನು ತೆಗೆದುಕೊಂಡಿರುವಂಥ ಒಂದು ಸಮಯದಲ್ಲಿ ಅಲ್ಲಿಗೆ ಇಂದ್ರನು, ದುರ್ವಾಸ ಮಹರ್ಷಿಗಳು, ದೇವತೆಗಳು ಎಲ್ಲರೂ ಸೇರಿ ಬರುತ್ತಾರೆ. ಆಗ ಅವರು ಕೃಷ್ಣನಿಗೆ ಈ ರೀತಿ ಹೇಳುತ್ತಾರೆ: ಕೃಷ್ಣ ಮಹಾನುಭಾವ, ನರಕಾಸುರನ ಪಾಪದ ಕೃತ್ಯಗಳು ಮಿತಿಮೀರಿ ಹೋಗುತ್ತಿವೆ. ದೇವತೆಗಳ ತಾಯಿಯಾದ ಅದಿತಿಯ ಕುಂಡಲಿಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ ಎಂದು ಹೇಳುತ್ತಾರೆ. ಇದೊಂದು ವಿಚಿತ್ರವಾದ ಸಮಸ್ಯೆ. ಯಾರಾದರೂ ರಾಜನ ಸಿಂಹಾಸನವನ್ನು ಅಥವಾ ಆಭರಣಗಳನ್ನು ಕಳ್ಳತನ ಮಾಡ್ತಾರೆ. ಆದರೆ ಅದಿತಿಯ ಕುಂಡಲಿಗಳನ್ನು ಕಳ್ಳತನ ಮಾಡಿದ್ದಾನೆ ಅಂದರೆ, ಕುಂಡಲಿಗಳು ಅಂದರೆ ಕಿವಿಗೆ ಹಾಕಿಕೊಳ್ಳುವಂಥ ಆಭರಣಗಳು ಅಂತ. ಅಂತಹ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ. ಅದರ ಜೊತೆಗೆ ವರುಣನ ಛತ್ರವನ್ನು ಕೂಡ ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ. ಆವಾಗ ಮಣಿಪರ್ವತದ ಮೇಲೆ ದೇವತೆಗಳೆಲ್ಲರೂ ವಿಹಾರಕ್ಕೆಂದು ಹೋಗುತ್ತಾರೆ, ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕೆ. ಅಂತಹ ಮಣಿಪರ್ವತವನ್ನು ಕೂಡ ಎತ್ತಿಕೊಂಡು ಹೋಗಿದ್ದಾನೆ. ಅದಿತಿಯ ಕುಂಡಲಿಗಳನ್ನು, ವರುಣನ ಛತ್ರವನ್ನು, ದೇವತೆಗಳು ವಿಹಾರಕ್ಕೆಂದು ಹೋಗುವ ಮಣಿಪರ್ವತವನ್ನು, ಈ ಮೂರನ್ನು ನರಕಾಸುರನು ಎತ್ತಿಕೊಂಡು ಹೋಗಿದ್ದಾನೆ. ಈ ರೀತಿಯಾಗಿ ನರಕಾಸುರನ ಪಾಪದ ಕೃತ್ಯಗಳು ದಿನದಿಂದ ದಿನಕ್ಕೆ ಮಿತಿಮೀರಿ ಹೋಗುತ್ತವೆ. ಕೃಷ್ಣ ಪರಮಾತ್ಮ, ಅದಕ್ಕೆ ನೀನು ಆ ನರಕಾಸುರನನ್ನು ಸಂಹಾರ ಮಾಡಬೇಕು ಎಂದು ಬೇಡಿಕೊಳ್ಳುತ್ತಾರೆ. ದೇವತೆಗಳು, ಇಂದ್ರನು, ದುರ್ವಾಸ ಮಹರ್ಷಿಗಳು ಎಲ್ಲರೂ ಸೇರಿ ಆವಾಗ ಅವರಿಗೆ ಶ್ರೀಕೃಷ್ಣನು ಮಾತು ಕೊಡುತ್ತಾನೆ: ನಾನು ಖಂಡಿತವಾಗಿಯೂ ನರಕಾಸುರನನ್ನು ಸಂಹಾರ ಮಾಡುತ್ತೇನೆ ಎಂದು ದೇವತೆಗಳೆಲ್ಲರಿಗೂ ಕೂಡ ಧೈರ್ಯ ಹೇಳಿ ಯುದ್ಧ ಮಾಡಲು ಹೊರಟು ರಥವನ್ನು ಏರಲು ಹೋದಾಗ ಸತ್ಯಭಾಮೆ ಅಲ್ಲಿಗೆ ಬಂದು ಹೇಳುತ್ತಾಳೆ: ಸ್ವಾಮಿ, ನಾನು ನಿಮ್ಮೊಂದಿಗೆ ಯುದ್ಧ ಭೂಮಿಗೆ ಬರುತ್ತೇನೆ ಎಂದು ಹೇಳುತ್ತಾಳೆ. ಇಲ್ಲಿ ಎಲ್ಲರೂ ನಾವು ಒಂದು ವಿಷಯನ ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲವೂ ಕೂಡ ಪರಮಾತ್ಮ ಶ್ರೀಕೃಷ್ಣನಿಗೆ ಗೊತ್ತಿಲ್ಲವೇ? ಆ ಪರಮಾತ್ಮನಿಗೆ ಸಕಲವೂ ಗೊತ್ತು. ಆದರೆ ಮುಂದೆ ಏನಾಗುತ್ತೆ ಅಂತ ನಾವು ತಿಳ್ಕೋಬೇಕು. ಬೇಕಾದರೆ ನಾವು ರಾಮನನ್ನು ಅರ್ಥ ಮಾಡಿಕೊಳ್ಳಬಹುದು, ಆದರೆ ಪರಮಾತ್ಮ ಕೃಷ್ಣನ ತತ್ವಗಳನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ರಾಮನು ಒಂದು ವಿಚಾರವಾಗಿ ಅಮಾಯಕನಂತೆ ಇರುತ್ತಾನೆ, ಆದರೆ ಕೃಷ್ಣನು ಹಾಗಲ್ಲ.
ಕೃಷ್ಣನ ಆಟಗಳನ್ನು ಬಲ್ಲವನು ಯಾರೂ ಇಲ್ಲ ಈ ಸೃಷ್ಟಿಯಲ್ಲಿ. ಆ ರೀತಿ ಪರಮಾತ್ಮ ಆಡಿಸುವಂಥ ಆಟಗಳನ್ನು ಅರ್ಥ ಮಾಡಿಕೊಳ್ಳುವನು ಯಾರೂ ಇಲ್ಲ. ಅಂತಹ ಶ್ರೀಕೃಷ್ಣ ಪರಮಾತ್ಮನು ಯುದ್ಧದ ಬಗ್ಗೆ ಸ್ವಲ್ಪನೂ ಅನುಭವ ಇಲ್ಲದೆ ಇರತಕ್ಕಂಥ ಸತ್ಯಭಾಮೆಯನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗಿ ಆ ಯುದ್ಧ ಭೂಮಿಯಲ್ಲಿ ಸತ್ಯಭಾಮೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರಿಂದ ಕೃಷ್ಣನಿಗೆ ಕೆಟ್ಟ ಹೆಸರು ಬರೋದಿಲ್ವೇ? ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಸತ್ಯಭಾಮೆಯನ್ನು ನರಕಾಸುರನೊಂದಿಗೆ ಯುದ್ಧ ಮಾಡೋದಕ್ಕೆ ಏನಕ್ಕೆ ಕರೆದುಕೊಂಡು ಹೋದನು? ಸತ್ಯಭಾಮೆ ಕೃಷ್ಣನಿಗೆ ನಾನು ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿದಾಗ ಶ್ರೀಕೃಷ್ಣನು ಸತ್ಯಭಾಮೆಗೆ ಈ ರೀತಿ ಹೇಳುತ್ತಾನೆ, ಸತ್ಯಭಾಮ, ನಾವು ಈಗ ಹೋಗ್ತಾ ಇರೋದು ಉದ್ಯಾನವನದಲ್ಲಿ ಆಟ ಆಡೋದಕ್ಕೆ ಅಂದ್ಕೊಂಡಿದೀಯಾ? ನಾವು ಹೋಗ್ತಾ ಇರೋದು ಭಯಂಕರವಾದ ಯುದ್ಧ ಭೂಮಿಗೆ. ಸತ್ಯ, ಯುದ್ಧ ಭೂಮಿ ಅಂದರೆ ಹೇಗಿರುತ್ತೆ ನಿನಗೆ ಗೊತ್ತಾ? ಹೂವಿನ ಮೇಲಿರುವ ದುಂಬಿಗಳ ಮಧುರವಾದ ಶಬ್ದಗಳಿರುವುದಿಲ್ಲ. ಮದಗಜಗಳು ಸೊಂಡಿಲುಗಳನ್ನು ಮೇಲಕ್ಕೆತ್ತಿ ಭಯಂಕರವಾದ ಶಬ್ದಗಳನ್ನು ಮಾಡುತ್ತಿರ್ತವೆ. ಹೂವುಗಳಿಂದ ಬರುವಂಥ ಸುವಾಸನೆ ಅಲ್ಲಿ ನಿನಗೆ ಕಾಣಿಸುವುದಿಲ್ಲ. ವೇಗವಾಗಿ ಕುದುರೆಗಳು ಓಡುತ್ತಿದ್ದರೆ ಅವುಗಳ ಪಾದಗಳ ಅಡಿಯಿಂದ ಧೂಳು ಮೇಲೆ ಬರುತ್ತಿರುತ್ತೆ. ಅಲ್ಲಿ ಸರೋವರಗಳಿಂದ ಬರುವಂತಹ ಸಂಪಾದ ಗಾಳಿ ಇರುವುದಿಲ್ಲ. ಶತ್ರು ಸೈನ್ಯವು ಬಿಡುವಂತಹ ಬಾಣಗಳ ಸಮೂಹವು ಮೇಲೆ ಬರ್ತಾ ಇರ್ತವೆ. ವಿಧ ವಿಧವಾದಂಥ ಸುಂದರ ಪಕ್ಷಿಗಳಿರುವಂಥ ಸರೋವರಗಳು ಅಲ್ಲಿರುವುದಿಲ್ಲ. ಭಯಂಕರವಾದ ರಾಕ್ಷಸರಿಂದ ಕೂಡಿರುವ ಯುದ್ಧ ಭೂಮಿಯಾಗಿರುತ್ತೆ. ನೀನು ಸಂತೋಷ ಪಡೋದಕ್ಕೆ, ಉದ್ಯಾನವನದಲ್ಲಿ ಆಡೋದಕ್ಕೆ ತಾವರೆ ಹೂವುಗಳು, ಕಮಲದ ಪುಷ್ಪಗಳನ್ನು, ಫಲಾಹಾರಗಳನ್ನು ನೋಡೋದಕ್ಕೆ ಅದು ಹೂವಿನ ಅಥವಾ ಹಣ್ಣುಗಳಿರುವಂಥ ಒಂದು ಸುಂದರವಾದ ತೋಟವಲ್ಲ. ಒಬ್ಬನು ಮುಳ್ಳಿನಿಂದ ಕೂಡಿರುವಂಥ ಆಯುಧಗಳನ್ನು ಎತ್ತಿಕೊಂಡು ಬರುತ್ತಿರುತ್ತಾನೆ. ಮತ್ತೊಬ್ಬನು ಭಯಂಕರವಾದ ಶೂಲವನ್ನು ಹಿಡಿದಿರುತ್ತಾನೆ. ವಿಧ ವಿಧವಾದ ಅಪಾಯಕಾರಿಯಾದ ಆಯುಧಗಳೊಂದಿಗೆ ರಕ್ತವು ಹೊಳೆಯಾಗಿ ಹರಿತಾ ಇರುತ್ತೆ. ಶರೀರದಿಂದ ಮಾಂಸಖಂಡಗಳು ಬಿದ್ದಿರುತ್ತವೆ. ಎಲ್ಲಿ ನೋಡಿದ್ರೂ ಕಿರುಚಾಟ, ಹಾಹಾಕಾರಗಳಿಂದ ಕೂಡಿರುತ್ತೆ. ಆ ರೀತಿ ಇರುತ್ತೆ ಯುದ್ಧ ಭೂಮಿ ಅಂದರೆ. ಅದಕ್ಕೆ ಯುದ್ಧ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ನೀನೇನು ಗಾಬರಿ ಪಡ್ಕೊಂಡು ಅಯ್ಯೋ ನಮ್ಮ ಯಜಮಾನರು ಒಬ್ಬರೇ ಹೋಗ್ತಾ ಇದ್ದಾರೆ, ನಾನು ಬಂದು ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ನೀನೇನು ಗಾಬರಿ ಪಡಬೇಡ ಕನ್ಯೆ. ನೀನು ಕೇವಲ ಸ್ತ್ರೀ. ನೀನೆಲ್ಲಿ ಯುದ್ಧ, ಎಲ್ಲಿ ಯುದ್ಧ ಭೂಮಿಯಲ್ಲಿ. ಅದರಿಂದ ನೀನು ಏನು ಗಾಬರಿ ಪಡಬೇಡ. ನಾನು ಹೋಗಿ ರಾಕ್ಷಸರನ್ನು ಸಂಹಾರ ಮಾಡಿ ಬೇಗ ಬಂದುಬಿಡ್ತೀನಿ. ನೀನು ಚಿಂತೆ ಪಡಬೇಡ, ನನ್ನ ಜೊತೆ ನೀನು ಬರೋದು ಬೇಡ ಅಂತ ಹೇಳ್ತಾನೆ. ಆ ರೀತಿ ಎಲ್ಲ ಕೃಷ್ಣನು ಹೇಳಿ ಇನ್ನೇನು ರಥವನ್ನು ಹತ್ತಬೇಕು ಅನ್ನೋಷ್ಟರಲ್ಲಿ ಸತ್ಯಭಾಮೆ ಹತ್ತಿರ ಬಂದು ಕೃಷ್ಣನ ಕೈ ಹಿಡ್ಕೊಂಡು ಕೃಷ್ಣನ ಭುಜದ ಮೇಲೆ ತನ್ನ ಗಡ್ಡವನ್ನು ಇಟ್ಟು ಕಿವಿಯಲ್ಲಿ ಕೇಳಿಸುವ ಹಾಗೆ ಕೃಷ್ಣನ ಕಿವಿಯಲ್ಲಿ ರೋಮಾಂಚನವಾಗಿ ಪ್ರೀತಿಯಿಂದ ಮಧುರವಾಗಿ ಒಂದು ಮಾತುಗಳನ್ನು ಹೇಳ್ತಾಳೆ. ಯುದ್ಧ ಭೂಮಿಯಲ್ಲಿ ಇರೋರು ರಾಕ್ಷಸರೇ ಆಗಿರಬಹುದು, ದಾನವರೇ ಆಗಿರಬಹುದು, ದೈತ್ಯ ಸಮೂಹಗಳೇ ಇರಲಿ, ನನಗೇನು ಭಯ ಕೃಷ್ಣ. ನಿನ್ನ ಭುಜಗಳೆಂಬ ಗೋಡೆಗಳ ಹಿಂದೆ ನಾನಿರುತ್ತೇನೆ. ನಿನ್ನ ಭುಜಗಳ ಹಿಂದೆ ನಾನಿದ್ದರೆ ನನ್ನನ್ನು ಯಾರು ತಾನೇ ಏನು ಮಾಡ್ತಾರೆ? ನಿನ್ನ ಮೇಲೆ ನನಗಿರುವಂಥ ಒಂದು ನಂಬಿಕೆ ಅಂಥದ್ದು. ಅದಕ್ಕೆ ನಾನು ಯುದ್ಧ ಭೂಮಿಗೆ ನಿನ್ನೊಂದಿಗೆ ಬರುತ್ತೇನೆ ಎಂದು ಎರಡೂ ಕೈಗಳನ್ನು ಹೂವಿನಂತೆ ಜೋಡಿಸಿ ಪ್ರಾರ್ಥಿಸುತ್ತಾಳೆ. ಈ ರೀತಿಯಾಗಿ ರೋಮಾಂಚನವಾಗಿ ಪ್ರೀತಿಯಿಂದ ಸೊಗಸಾದ ಹೆಂಡತಿಯ ಮಾತನ್ನು ಕೇಳದೇ ಇರೋದಕ್ಕೆ ಆಗದೇ ಇರೋಷ್ಟು ಬಲಹೀನತೆಯನ್ನು ಕೃಷ್ಣನಲ್ಲಿ ಪ್ರವೇಶಿಸಿ ಮೋಡಿ ಮಾಡಿ ಕೃಷ್ಣನು ಏನೂ ಹೇಳದಂತೆ ಹೆಂಡತಿಯ ಮಾತನ್ನು ಕೇಳುವ ರೀತಿಯಲ್ಲಿ ಕೃಷ್ಣನನ್ನು ಬದಲಿಸಿದ ಸತ್ಯಭಾಮೆ ಅಲ್ಲಿ ನಿಂತಿದ್ದಾಳೆ. ಆ ಮಾತುಗಳನ್ನು ಕೇಳಿದ ಕೃಷ್ಣನು ಏನು ಮಾತಾಡದೆ ಸತ್ಯಭಾಮೆಯನ್ನು ಕರೆದುಕೊಂಡು ಕೃಷ್ಣನೊಂದಿಗೆ ಗರುತ್ಮಂತ ಅಂದರೆ ಗರುಡ, ಪಕ್ಷಿಗಳಿಗೆ ರಾಜ, ಗರುತ್ಮಂತನ ಮೇಲೆ ಕುಳಿತುಕೊಂಡು ಯುದ್ಧ ಭೂಮಿಗೆ ಹೊರಟರು. ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಡ್ತಾರೆ. ಆ ಪ್ರಾಗ್ಜ್ಯೋತಿಷಪುರದಲ್ಲಿ ನರಕಾಸುರನು ಪರಿಪಾಲನೆ ಮಾಡುತ್ತಿರುತ್ತಾನೆ. ನರಕಾಸುರನಿಗೆ ನಂಬಿಕಸ್ಥರಾದಂಥ 3 ಜನ ಬಂಟರು ಇರುತ್ತಾರೆ. ಒಬ್ಬನು ಮುರಾಸುರನು, ಇನ್ನೊಬ್ಬನು ನಿಶಂಬನು, ಇನ್ನೊಬ್ಬನು ಹಯಗ್ರೀವ. ಹಯಗ್ರೀವ ಅಂದರೆ ರಾಕ್ಷಸನು ಎಂಬ 3 ಜನ ನಂಬಿಕಸ್ಥರು ಬಂಟರು ಇರುತ್ತಾರೆ. ಅಲ್ಲಿ ಕೆಲವು ದುರ್ಗಗಳು ಇರುತ್ತವೆ. ಜಲದುರ್ಗ, ಗಿರಿದುರ್ಗ, ಛತ್ರದುರ್ಗ, ಈ ರೀತಿ ಅನೇಕ ದುರ್ಗಗಳನ್ನು ನಿರ್ಮಾಣ ಮಾಡಿರುತ್ತಾನೆ. ಆ ಎಲ್ಲ ದುರ್ಗಗಳನ್ನು ಶ್ರೀಕೃಷ್ಣ ಪರಮಾತ್ಮನು ಒಮ್ಮೆ ನೋಡುತ್ತಾನೆ. ತನ್ನ ಕೈಯಲ್ಲಿ ಇರುವಂಥ ಗದೆಯಿಂದ ಆ ಎಲ್ಲ ದುರ್ಗಗಳನ್ನು ಹೊಡೆದು ನೆಲಸಮ ಮಾಡಿಬಿಡುತ್ತಾನೆ. ತನ್ನ ಛತ್ರ ಪ್ರಯೋಗದಿಂದ ಇನ್ನುಳಿದಂತಹ ದುರ್ಗಗಳನ್ನು, ದೊಡ್ಡದಾದಂಥ ಕೋಟೆಗಳನ್ನು ಒಡೆದು ಪುಡಿ ಪುಡಿ ಮಾಡಿಬಿಡುತ್ತಾನೆ.
ಶ್ರೀಕೃಷ್ಣನ ಪಾಂಚಜನ್ಯವೆಂಬ ಶಂಖವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಳಯ ಕಾಲದಲ್ಲಿ ಮೇಘಗಳು ಯಾವ ರೀತಿ ಗರ್ಜನೆ ಮಾಡುತ್ತಾ ಮಿಂಚುತ್ತವೆಯೋ ಆ ರೀತಿಯಲ್ಲಿ ಶಂಖಾನಾದವನ್ನು ಮಾಡಿದನು. ಮುರಾಸುರನು ಎಂಬ ರಾಕ್ಷಸನು ನರಕಾಸುರನಿಗೆ ಅತಿ ಮುಖ್ಯವಾದವನು. ಅವನು ಅಲ್ಲಿರುವಂಥ ಜಲದುರ್ಗದ ಒಳಗಡೆ ನೀರಿನಲ್ಲಿ ಮಲಗಿರುತ್ತಾನೆ. ಶ್ರೀಕೃಷ್ಣನ ಪಾಂಚಜನ್ಯದ ಶಂಖಾನಾದವನ್ನು ಕೇಳಿ ನಿದ್ದೆ ಹೋಗುತ್ತಿದ್ದವನು ಮೇಲೆ ಏಳುತ್ತಾನೆ. ಆ ಮುರಾಸುರನು ದೊಡ್ಡದಾಗಿ ಜಡೆ ಹಾಕಿಕೊಂಡಿರುತ್ತಾನೆ. ಅವನಿಗೆ ಇರುವ ವಿಶೇಷತೆ ಎಂದರೆ ಅವನ ಜಡೆಗಳ ಪಾಶದಿಂದ ಆ ಪ್ರಾಗ್ಜ್ಯೋತಿಷಪುರವನ್ನು ಕಟ್ಟಿ ಹಾಕಿಕೊಂಡಿರುತ್ತಾನೆ. ಕೃಷ್ಣನು ಕೈಯಲ್ಲಿ ಖಡ್ಗ ಹಿಡಿದು ಆ ರಾಕ್ಷಸನ ಪಾಶಗಳನ್ನು ಖಂಡಿಸಿದನು. ಆಗ ಮುರಾಸುರನು ಜಲದುರ್ಗದ ಒಳಗಡೆಯಿಂದ ಹೊರಬರುತ್ತಾನೆ. ಅವನಿಗೆ 5 ತಲೆಗಳಿರುತ್ತವೆ. ಅವನು ಯಾವ ರೀತಿ ಇರುತ್ತಾನೆ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿರುವ ಪಂಚಭೂತಗಳನ್ನೆಲ್ಲ ನುಂಗಿ ಹಾಕುವಷ್ಟು ಭಯಂಕರವಾಗಿ ಇದ್ದಾನೆ. ಯಾವುದಾದರೂ ದೊಡ್ಡದಾದ ಉದ್ದನೆಯ ಹಗ್ಗಕ್ಕೆ ಪೆಟ್ರೋಲನ್ನು ಅಥವಾ ಡೀಸೆಲನ್ನು ಅಂಟಿಸಿ ಬೆಂಕಿಯನ್ನು ಅಂಟಿಸಿದರೆ ಯಾವ ರೀತಿ ಬೆಂಕಿ ದಗದಗನೆ ಉರಿಯುತ್ತಾ ಇರುತ್ತೋ ಆ ರೀತಿಯಲ್ಲಿ ಅವನ ಜಡೆಗಳು ದಗದಗನೆ ಉರಿಯುತ್ತಾ ಇರುತ್ತವೆ. ಅಂತಹ ಭಯಂಕರವಾದ ಮುರಾಸುರನು ಜಲದುರ್ಗದಿಂದ ಮೇಲೆ ಎದ್ದು ಬಂದು ಕೃಷ್ಣನೊಂದಿಗೆ ಯುದ್ಧ ಮಾಡಲು ಬರುತ್ತಾನೆ. ಭಯಂಕರವಾದ ಯುದ್ಧದಲ್ಲಿ ಕೃಷ್ಣನು ಆ ಮುರಾಸುರನ ತಲೆಯನ್ನು ಗದೆಯಿಂದ ಹೊಡೆದು ಚೂರು ಚೂರು ಮಾಡುತ್ತಾನೆ. ಮುರಾಸುರನು ಸತ್ತ ತಕ್ಷಣ ಅವನ ಮಕ್ಕಳು 7 ಜನ ರಾಕ್ಷಸರು ಇರುತ್ತಾರೆ. ಕೃಷ್ಣನ ಮೇಲೆ ಯುದ್ಧ ಮಾಡಲು ಬರುತ್ತಾರೆ. ಆ 7 ಜನರನ್ನು ಕೃಷ್ಣನು ಸಂಹಾರ ಮಾಡುತ್ತಾನೆ. ಈ ವಿಷಯವು ನರಕಾಸುರನಿಗೆ ತಿಳಿಯುತ್ತೆ. ನಾನು ನಿನ್ನೊಂದಿಗೆ ಯುದ್ಧ ಮಾಡಲು ಬರುತ್ತೇನೆ ಎಂದು ನರಕಾಸುರನು ಕೃಷ್ಣನ ಮೇಲೆ ಯುದ್ಧ ಮಾಡಲು ಬರುತ್ತಾನೆ. ನರಕಾಸುರನು ಯುದ್ಧ ಮಾಡಲು ಬರುವ ಸಮಯಕ್ಕೆ ಯುದ್ಧ ಭೂಮಿ ಯಾವ ರೀತಿ ಇರುತ್ತೆ ಅಂದರೆ ಭಯಂಕರವಾಗಿ ರಕ್ತಪಾತದಿಂದ ತುಂಬಿ ಎಷ್ಟೋ ಹೆಣಗಳು ಉದುರಿರುತ್ತವೆ. ಅಷ್ಟಕ್ಕೂ ಆ ನರಕಾಸುರ ಯಾರು? ಆ ನರಕಾಸುರನು ಯಾರ ಮಗ? ಅವನಿಗೆ ಅಷ್ಟೊಂದು ಬಲ ಹೇಗೆ ಬಂತು? ಅದರ ಬಗ್ಗೆನೇ ಮುಂದೆ ತಿಳಿದುಕೊಳ್ಳೋಣ. ಪುರಾಣಗಳಲ್ಲಿ ಹೇಳಿರುವಂತೆ ನರಕಾಸುರನು ಯಾರಂದರೆ ಅವನಿಗೆ ಅವನ ತಾಯಿ ಯಾರು ಅಂತ ಅವನಿಗೆ ಗೊತ್ತಿರೋದಿಲ್ಲ. ಆದರೆ ನಿಜವಾಗಲೂ ನರಕಾಸುರನು ಯಾರಂದರೆ ಆದಿವರಾಹ ಮೂರ್ತಿ ಮತ್ತು ಭೂದೇವಿ ಇವರಿಬ್ಬರಿಗೂ ಹುಟ್ಟಿದ ಮಗನೇ ಈ ನರಕಾಸುರನು. ನಂತರ ಆದಿವರಾಹ ರೂಪದಲ್ಲಿರುವಾಗ ಶ್ರೀಮನ್ನಾರಾಯಣನು ಭೂದೇವಿಗೆ ಕೆಲವು ವರಗಳನ್ನು ಕೊಟ್ಟಿರುತ್ತಾನೆ. ಯಾವಾಗಲಾದರೂ ಸರಿ, ಎಂತಹ ಸಂದರ್ಭದಲ್ಲಾದರೂ ಸರಿ, ಯಾವನು ನರಕಕ್ಕೆ ಹೋಗೋದಕ್ಕೆ ನರಳಾಡುತ್ತಾನೆ ಅನ್ನೋದಕ್ಕೆ ಸಂಕೇತ ಏನಂದರೆ ಮನೆಯಲ್ಲಿರುವವರು ಸುಖವನ್ನು ಅನುಭವಿಸದೆ ಕಷ್ಟಗಳನ್ನು ಅನುಭವಿಸುತ್ತಾ ದಿನಗಳನ್ನು ಕಳೆಯುತ್ತಾ ಇರ್ತಾರೆ. ಅಂದರೆ ಭೂಮಿ ಮೇಲೆ ಏನಾದರೂ ನಿರ್ಮಾಣ ಮಾಡುವಾಗ ಶಂಕುಸ್ಥಾಪನೆ ಮಾಡದೆ ಪೂಜೆ ಮಾಡದೆ ನಿರ್ಮಾಣ ಮಾಡಿದರೆ ಆ ಮನೆಯಲ್ಲಿ ಇರುವವರಿಗೆ ಸುಖ ಶಾಂತಿ ನೆಮ್ಮದಿ ಇರುವುದಿಲ್ಲ ಅಂತ ಭೂದೇವಿಗೆ ವರವನ್ನು ಕೊಟ್ಟಿರುತ್ತಾನೆ. ಅದೇ ಸಂದರ್ಭದಲ್ಲಿ ಭೂದೇವಿ ಕೂಡ ಕೆಲವು ವಸ್ತುಗಳ ಹೆಸರುಗಳನ್ನು ಹೇಳಿ ಅವುಗಳನ್ನು ಭೂಮಿ ಮೇಲೆ ಯಾರು ಇಡ್ತಾರೋ ಕೆಳಗಡೆ ಏನಾದರೂ ಇಟ್ಟು ಅದರ ಮೇಲೆ ಇಡದೆ ಭೂಮಿ ಮೇಲೆ ಇಟ್ಟಿರುತ್ತಾರೋ ಆ ವಸ್ತುಗಳ ಅನುಗ್ರಹ ಅವರಿಗೆ ಸಿಗದೇ ಹೋಗಲಿ, ಅದರ ಪ್ರತಿಫಲವನ್ನು ಅವರು ಅನುಭವಿಸಲಿ, ಆಗದೇ ಇರುವ ಹಾಗೆ ಐಶ್ವರ್ಯವು ದೂರವಾಗಲಿ ಅಂತ ವರಗಳನ್ನು ಕೇಳುತ್ತಾಳೆ. ಆ ವಸ್ತುಗಳು ಯಾವುವೆಂದರೆ ಪುಸ್ತಕಗಳನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು. ಎಂತಹ ಬುದ್ಧಿವಂತರೇ ಆಗಿದ್ದರೂ ಕೂಡ ಕೊನೆಯ ಕ್ಷಣದಲ್ಲಿ ಪರೀಕ್ಷೆ ಬರೆಯುವಂಥ ಒಂದು ಸಂದರ್ಭದಲ್ಲಿ ಕೂಡ ಅವರ ಬುದ್ಧಿ ಪ್ರಚೋದನೆ ಆಗದಂತೆ ಸರಸ್ವತಿ ಅದನ್ನು ತಡೆದು ಹಾಕುತ್ತಾಳೆ. ಸರಸ್ವತಿ ಅನುಗ್ರಹವು ದೂರ ಆಗುತ್ತೆ. ಅದಕ್ಕೆ ಪುಸ್ತಕವನ್ನು ಯಾರು ನೆಲದ ಮೇಲೆ ಇಡುತ್ತಾರೋ ಅವರಿಗೆ ಸರಸ್ವತಿ ಕಟಾಕ್ಷವು ದೂರವಾಗುತ್ತೆ. ಎರಡನೆಯದು, ಶಂಖವನ್ನು ಯಾರು ನೆಲದ ಮೇಲೆ ಇಟ್ಟಿರುತ್ತಾರೋ ಅವರ ಮನೆಯಲ್ಲಿ ಮಂಗಳಕರವು ಇರಬಾರದು. ಮೂರನೆಯದು, ಯಾರು ತುಳಸಿಯನ್ನು ಹೂಗಳನ್ನು ನೆಲದ ಮೇಲೆ ಇಡುತ್ತಾರೋ ಅವರ ಮನೆಯಲ್ಲಿ ಪೂಜೆಯನ್ನು ದೇವತೆಗಳು ಯಾವುದೇ ಕಾರಣಕ್ಕೂ ಸ್ವೀಕರಿಸಬಾರದು. ನಾಲ್ಕನೆಯದು, ಶಿವಲಿಂಗವನ್ನು ಯಾರು ನೆಲದ ಮೇಲೆ ಇಟ್ಟಿರುತ್ತಾರೋ ಅವರ ಮನೆಯಲ್ಲಿ ದೇವತೆಗಳು ಇರಬಾರದು ಅಂತ ಭೂದೇವಿ ಶ್ರೀ ಮಹಾವಿಷ್ಣುವನ್ನು ವರಗಳಾಗಿ ಕೇಳಿರುತ್ತಾಳೆ. ಇವೆಲ್ಲವನ್ನು ಗೃಹಸ್ಥಾಶ್ರಮದಲ್ಲಿರುವವರು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿಯಲ್ಲಿ ಆದಿವರಾಹ ಮೂರ್ತಿ ಮತ್ತು ಭೂದೇವಿಗೆ ಹುಟ್ಟಿದವನೇ ಈ ನರಕಾಸುರನು. ಈ ನರಕಾಸುರನನ್ನು ಸಂಹಾರ ಮಾಡಲು ಯಾರು ಬಂದಿದ್ದಾರೆ? ಕೃಷ್ಣನ ರೂಪದಲ್ಲಿಯೇ ಇರುವಂಥ ಶ್ರೀಮನ್ನಾರಾಯಣನು ಬಂದಿದ್ದಾನೆ. ಶ್ರೀ ಮಹಾವಿಷ್ಣುವೇ ಅಲ್ಲವೇ ಆ ಆದಿವರಾಹ ಮೂರ್ತಿ? ಅಂದರೆ ನರಕಾಸುರನ ತಂದೆಯೇ ಮಗನನ್ನು ಸಂಹಾರ ಮಾಡಲು ಬಂದಿದ್ದಾನೆ. ಮಗನನ್ನು ಸಾಯಿಸಲು ತಂದೆಯೇ ಏಕೆ ಬರಬೇಕಾಯಿತು? ಮುಂದೆ ತಿಳಿದುಕೊಳ್ಳೋಣ. ಆ ನರಕಾಸುರನ ಯುದ್ಧಕ್ಕೆ ಬಂದರೆ ಅವನ ಹಿಂದೆ ಎಷ್ಟು ಸೈನ್ಯವು ಇರುತ್ತೋ ಆ ಸೈನ್ಯವೆಲ್ಲವೂ ಬರುತ್ತೆ ಅಲ್ವಾ?
ಸಾಮಾನ್ಯವಾದ ರಾಕ್ಷಸನಲ್ಲ ನರಕಾಸುರ ಅಂದರೆ. 14 ಭುವನಗಳನ್ನು ಜಯಿಸಿದವನು. ಅಂತಹ ರಾಕ್ಷಸನ ಹಿಂದೆ ಇರುವ ಸೈನ್ಯವೆಲ್ಲವೂ ನೋಡಿ ಸತ್ಯಭಾಮೆ ಏನಂತ ಹೇಳಬೇಕು? ಆ ನರಕಾಸುರನ ಹಿಂದೆ ಅಷ್ಟೊಂದು ಸೈನ್ಯವಿದೆ, ಅಷ್ಟೊಂದು ಭಯಂಕರವಾದ ದೊಡ್ಡದಾದ ಸೈನಿಕರು ಇದ್ದಾರೆ. ನೀವು ನೋಡಿದರೆ ಗರುತ್ಮಂತನ ಮೇಲೆ ಒಬ್ಬಂಟಿಯಾಗಿ ಬಂದಿದ್ದೀರಾ ಅಂತ ಹೇಳಬೇಕು. ಆದರೆ ಸತ್ಯಭಾಮ ಆ ರೀತಿ ಹೇಳಲಿಲ್ಲ. ಅದರೊಳಗಿರುವಂಥ ರಹಸ್ಯವನ್ನು ತಿಳಿದುಕೊಳ್ಳಬೇಕು ನಾವು. ಈಗ ಸತ್ಯಭಾಮ ಏನು ಹೇಳ್ತಾಳೆ ಗೊತ್ತಾ? ಸ್ವಾಮಿ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾಳೆ. ಯುದ್ಧಕ್ಕೆ ಬರೋಕ್ಕೂ ಮುಂಚೆ ಸತ್ಯಭಾಮ ಏನು ಹೇಳಿದ್ಲು? ಸ್ವಾಮಿ, ನಾನು ಯುದ್ಧ ನೋಡೋದಕ್ಕೆ ಬರ್ತೀನಿ ಅಂತ ಹೇಳಿದವಳು ಈಗ ನಾನೇ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾಳಲ್ಲ ಅಂತ ಹೇಳಿ ತಕ್ಷಣ ಎದ್ದು ಇಲ್ಲಿವರೆಗೆ ಕೃಷ್ಣನ ಭುಜಗಳ ಹಿಂದೆ ಇದ್ದಂತಹ ಸತ್ಯಭಾಮ ಏಕಾಏಕಿ ಈಗ ಎದ್ದು ಬಂದು ಕೃಷ್ಣನ ಮುಂದೆ ನಿಂತ್ಕೊಳ್ತಾಳೆ. ಸತ್ಯಭಾಮೆಯ ದೊಡ್ಡದಾದಂಥ ಉದ್ದವಾದಂಥ ಜಡೆಯನ್ನು ಮಡಚಿಕೊಂಡು ಕತ್ತಿನಲ್ಲಿರುವಂಥ ಆಭರಣಗಳನ್ನೆಲ್ಲ ಕದಲದೇ ಇರೋ ಹಾಗೆ ಎಲ್ಲವನ್ನು ಸೆರಗಿನ ಒಳಗಡೆ ಹಾಕಿಕೊಂಡು ಸೆರಗಿನಿಂದ ಗಟ್ಟಿಯಾಗಿ ಭದ್ರವಾಗಿ ಕಟ್ಟಿ ಹಾಕುತ್ತಾಳೆ. ಮುಖವು ತೇಜೋಮಯವಾಗಿ ಬೆಳಗುತ್ತಾ ಇರುತ್ತೆ. ಯಾವುದೇ ರೀತಿಯಾದ ಭಯ ಅನ್ನೋದು ಸತ್ಯಭಾಮೆಯ ಮುಖದಲ್ಲಿ ಒಂದು ಚೂರು ಕೂಡ ಕಾಣಿಸುವುದಿಲ್ಲ. ತುಂಬ ಧೈರ್ಯದಿಂದ ಕೃಷ್ಣನ ಮುಂದೆ ನಿಂತು, ಸ್ವಾಮಿ, ಆ ಧನಸ್ಸನ್ನು ಇಲ್ಲಿ ಕೊಡಿ ಅಂತ ಕೇಳ್ತಾಳೆ. ಕೃಷ್ಣನು ತಕ್ಷಣ ಸತ್ಯಭಾಮೆಯನ್ನು ನೋಡಿ ತುಂಬ ಆಶ್ಚರ್ಯಕ್ಕೆ ಒಳಗಾಗುತ್ತಾನೆ. ಕೃಷ್ಣನು ಸತ್ಯಭಾಮೆಯನ್ನು ನೋಡುತ್ತಾ ಮನಸ್ಸಿನಲ್ಲಿ ಈ ರೀತಿ ಅಂದುಕೊಳ್ಳುತ್ತಾನೆ, ಕ್ರೂರಿಯಾದ ಭಯಂಕರವಾದ ನರಕಾಸುರನಲ್ಲಿ ಅವನ ಸೈನ್ಯದಲ್ಲಿ ಸೊಗಸಾದಂತಹ ಮೃದುವಾದಂಥ ಸತ್ಯಭಾಮೆಯಲ್ಲಿ ಸುಂದರವಾದಂಥ ಸೊಗಸಾದಂತಹ ಸತ್ಯಭಾಮೆಯು ಆ ಒಂದು ಉದ್ದವಾದ ಆಕರ್ಷಣೀಯವಾದ ಜಡೆಯನ್ನು ಸರಿಸಿಕೊಳ್ಳುವುದೇನು, ಆಭರಣಗಳನ್ನು ಕದಲದಂತೆ ಸರಿಸಿಕೊಳ್ಳುವುದೇನು, ಧನಸ್ಸನ್ನು ಕೇಳುವುದೇನು ಅಂತ ತುಂಬ ಬೆರಗಾಗುತ್ತಾನೆ. ಅಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲವೂ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಿರೋದಿಲ್ವಾ? ಎಲ್ಲವೂ ಗೊತ್ತಿರುತ್ತೆ ಆ ಪರಮಾತ್ಮನಿಗೆ. ಏನು ತಿಳಿದಂಗೆ ಮುಗುಳ್ನಾಗುತ್ತಾ ಸತ್ಯಭಾಮೆಯನ್ನು ಸುಮ್ಮನೆ ಹಾಗೆ ನೋಡುತ್ತಾ ಸಮಸ್ತ ರಾಕ್ಷಸರನ್ನು ಸಂಹಾರ ಮಾಡಲು ಯಾವ ರೀತಿಯ ಶಕ್ತಿ ಬೇಕೋ ಆ ರೀತಿಯ ಶಕ್ತಿಯನ್ನು ಹೊಂದಿರುವಂಥ ಧನಸ್ಸನ್ನು ಸತ್ಯಭಾಮಳ ಕೈಗೆ ಕೊಡುತ್ತಾನೆ. ನಂತರ ಸತ್ಯಭಾಮೆ ಆ ಧನಸ್ಸನ್ನು ತಗೊಂಡು ಆ ವಿಲ್ಲಿನಲ್ಲಿ ಬಾಣ ಸಂಧಿಸೋದಕ್ಕೆ ದಾರ ಇರುತ್ತಲ್ವ, ಅದನ್ನು ಬಿಚ್ಚಬೇಕು. ಆ ದಾರವನ್ನು ಬಿಚ್ಚೋದರಲ್ಲೇ ವೀರತ್ವ ಅನ್ನೋದು ಗೊತ್ತಾಗುತ್ತೆ ಎಲ್ಲರಿಗೂ. ಅಂತಹ ಶಕ್ತಿಯುತವಾದ ವಿಲ್ಲನ್ನು ಸತ್ಯಭಾಮೆ ಎಡಗೈಯಲ್ಲಿ ಹಿಡಿದುಕೊಂಡು ಧನಸ್ಸಿನಿಂದ ಹಗ್ಗವನ್ನು ಎಳೆದು ಬಗ್ಗಿಸಿ ಬಿಲ್ಲಿಗೆ ಹಗ್ಗವನ್ನು ಬಲಗೈಯಿಂದ ಕಟ್ಟುತ್ತಾಳೆ. ಆ ದೃಶ್ಯವನ್ನು ನೋಡಿದ ಕೃಷ್ಣನು ಹಾಗೆ ಸುಮ್ಮನೆ ಬೆರಗಾಗುತ್ತಾ ನೋಡುತ್ತಾ ಇರುತ್ತಾನೆ. ಎದುರುಗಡೆ ಇರುವ ಸೈನ್ಯವು ನರಕಾಸುರನ ಸೈನ್ಯದಲ್ಲಿರುವ ಪ್ರತಿಯೊಬ್ಬರು ಕೂಡ ಆಶ್ಚರ್ಯಕ್ಕೆ ಒಳಗಾಗಿ ಇದೇನಿದು, ಯುದ್ಧ ಮಾಡಲು ಬರಬೇಕಾದಂಥ ಕೃಷ್ಣನು ಸುಮ್ಮನೆ ಕೂತಿದ್ದಾನೆ. ಸತ್ಯಭಾಮೆ ನೋಡಿದರೆ ಧನಸ್ಸನ್ನು ತೆಗೆದುಕೊಂಡು ಬಿಲ್ಲಿಗೆ ಹಗ್ಗವನ್ನು ಕಟ್ಟುತ್ತಿದ್ದಾಳೆ ಅಂತ ವಿಸ್ಮಯಕ್ಕೊಳಗಾಗುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಹಿಡಿಯುವಂತಹ ಧನಸ್ಸು ಕೃಷ್ಣನ ಸ್ಪರ್ಶದಿಂದ ಆ ಧನಸ್ಸಿಗೆ ವಿಶೇಷವಾದಂಥ ಒಂದು ತೇಜಸ್ಸು ಶಕ್ತಿ ತುಂಬಿ ಹೋಗಿರುತ್ತೆ. ಆ ಕೃಷ್ಣನ ಶಕ್ತಿ ತೇಜಸ್ಸನ್ನು ತುಂಬಿರುವಂಥ ಆ ಧನಸ್ಸನ್ನು ಸತ್ಯಭಾಮ ಕೈಯಲ್ಲಿ ಹಿಡಿದ ತಕ್ಷಣ ಆ ಧನಸ್ಸಿನಲ್ಲಿ ಇರುವಂಥ ತೇಜಸ್ಸು ಸತ್ಯಭಾಮಳ ಮುಖದಲ್ಲಿ ಕಾಣಿಸುತ್ತೆ. ಅಲ್ಲಿಂದ ಮುಂದೆ ಹೋಗಿ ಒಂದೊಂದು ಬಾಣಕ್ಕೆ ನಮಸ್ಕರಿಸಿ ಅಭಿಮಂತ್ರಿಸಿ ಸಾಮಾನ್ಯವಾದ ಬಾಣಗಳನ್ನು ಬಿಡುತ್ತಿಲ್ಲ ಸತ್ಯಭಾಮೆ. ಆಗ್ನೇಯಾಸ್ತ್ರ ಒಂದು ಸಲ, ವಾರುಣಾಸ್ತ್ರ ಒಂದು ಸಲ, ಹೀಗೆ ಪ್ರತಿಯೊಂದು ಕೂಡ ಒಂದು ಶಕ್ತಿಯುತವಾದ ಒಂದು ಅಭಿಮಂತ್ರಿಸಿ ಬಾಣಗಳನ್ನು ಜೋರಾಗಿ ಎಳೆದು ಆ ದಾರವನ್ನು ಎಳೆದಾಗ ಧನುಸ್ಸಿನ ಒಂದು ಟಂಕಾರವನ್ನು ಮಾಡಿ ಬಿಡುತ್ತಿದ್ದರೆ ಹೇಗಿರುತ್ತೆ ಗೊತ್ತಾ? ಸತ್ಯಭಾಮ ಕೈಗೆ ಹಾಕಿಕೊಂಡಿರುವಂಥ ಕಂಕಣ ಬಳೆಗಳ ವಿವಿಧ ಆಭರಣಗಳು ಗಣಗಣಗಣ ಎಂದು ಶಬ್ದವಾಗುತ್ತಿದ್ದರೆ ಅದರ ಜೊತೆಗೆ ಬಾಣವನ್ನು ಬಿಟ್ಟಾಗ ಸೇರಿ ಎಲ್ಲ ಶಬ್ದಗಳು ಕೂಡ ಒಂದು ಹೊಸ ರೀತಿಯ ಒಂದು ಶಬ್ದವನ್ನು ಕೇಳಿ ಬರುತ್ತಿದೆ. ಆ ಶಬ್ದದ ಜೊತೆಗೆ ಕಂಕಣದ ಆಭರಣಗಳ ಶಬ್ದವು ಸೇರಿ ಹೊಸದಾದ ಒಂದು ಶಬ್ದವು ಸೃಷ್ಟಿಯಾಗಿ ಎಲ್ಲರಿಗೂ ಕೇಳುತ್ತಿದೆ. ಇದಕ್ಕೂ ಮುಂಚೆ ಈ ರೀತಿಯಾಗಿ ಯುದ್ಧ ಮಾಡಿದ ಹೆಂಗಸು ನಾರಿ ಯಾರು ಕೂಡ ಇಲ್ಲ. ಇದಕ್ಕೂ ಮುಂಚೆ ಸತ್ಯಭಾಮ ಆರಾಮಾಗಿ ವಿಶ್ರಾಂತಿ ಭವನದಲ್ಲಿದ್ದು ಯಾವಾಗಲೂ ಕೂಡ ಬಿಸಿಲಿನ ತಾಪವನ್ನು ನೋಡದೇ ಇರುವಂಥವಳು ಈಗ ನೋಡಿದರೆ ಈ ರೀತಿಯಾಗಿ ದಗದಗನೆ ಉರಿಯುವಂಥ ಬಿಸಿಲಿನಲ್ಲಿ ಗರುತ್ಮಂತನ ಮೇಲೆ ಕುಳಿತು ಯುದ್ಧ ಮಾಡುತ್ತಿದ್ದರೆ ಬಿಸಿಲಿಗೆ
ಕೆಂಪು ಬಣ್ಣಕ್ಕೆ ಬದಲಾದಂತಹ ಕೆನ್ನೆಗಳು, ಕೆಂಬಣ್ಣದಿಂದ ಇರುವ ಕೆನ್ನೆಗಳು, ಅದರ ಜೊತೆಗೆ ಕಿವಿಗೆ ಇರುವಂತಹ ಕುಂಡಲಿಗಳ ಹೊಳಪಿನಿಂದ ಬೆರೆತು ಹೊಸದಾದ ಕಾಂತಿಯೊಂದು ಪ್ರಕಾಶಮಾನವಾಗಿ ಮಿಂಚುತ್ತಾ ಕಾಣುತ್ತಿದೆ. ಒಂದೊಂದು ಬಾಣ ಯಾವಾಗ ತೆಗೆಯುತ್ತಾ ಇದ್ದಳು, ಯಾವಾಗ ಬಿಡ್ತಾ ಇದ್ದಳೋ ಗೊತ್ತಿಲ್ಲದೆ ಚತುರತೆಯಿಂದ, ಚಾಣಾಕ್ಷ ಬುದ್ಧಿಯಿಂದ ಬಾಣಗಳನ್ನು ಬಿಡುತ್ತಿದ್ದರೆ ಆ ಬಾಣಗಳ ಹೊಡೆತದಿಂದ ಅಯ್ಯೋ ಅಮ್ಮ ಅಂತ ಎದುರಾಳಿಗಳು ಹಾಹಾಕಾರವನ್ನು ಮಾಡಿಕೊಂಡು ಕೆಳಗೆ ಉರುಳುತ್ತಿದ್ದಾರೆ. ವೀರರಸ ಒಂದು ಕಡೆ, ಶೃಂಗಾರ ರಸ ಒಂದು ಕಡೆ, ಭಯರಸ ಒಂದು ಕಡೆ, ರೌದ್ರ ರಸ, ಇಷ್ಟು ರಸಗಳನ್ನು ಏಕಕಾಲದಲ್ಲಿ ಮಿಶ್ರಣ ಮಾಡಿ ತೋರಿಸುತ್ತಾ ಯುದ್ಧ ಮಾಡುತ್ತಿದ್ದಾಳೆ. ಇಲ್ಲಿ ಎಲ್ರಿಗೂ ಒಂದು ಅನುಮಾನ ಬರಬಹುದು. ಯುದ್ಧ ಮಾಡಬೇಕಾದ್ರೆ, ವೀರರಸ ಬೇಕಾದರೆ, ಭಯಾನಕ ಬೇಕಾದರೆ ನಾವು ನೋಡಬಹುದು. ಆದರೆ ಯುದ್ಧ ಮಾಡುವಾಗ ಶೃಂಗಾರ ರಸವು ವ್ಯಕ್ತಪಡಿಸುವುದು ಹೇಗೆ ಅಂತ ಎಲ್ರಿಗೂ ಅನುಮಾನ ಬರಬಹುದು. ಒಬ್ಬಳು ಹೆಂಗಸು ಯುದ್ಧ ಮಾಡುತ್ತಿದ್ದರೆ ಅವಳನ್ನು ನೋಡುತ್ತಾ ಎದುರಾಳಿಗಳಲ್ಲಿ ಶೃಂಗಾರ ರಸ ಕಾಣಿಸುತ್ತೆ. ಆದರೆ ಯುದ್ಧ ಮಾಡುತ್ತಿರುವ ಹೆಂಗಸಿನಲ್ಲಿ ಶೃಂಗಾರ ರಸ ಹೇಗೆ ಬರುತ್ತೆ? ಒಂದು ಬಾರಿ ನರಕಾಸುರ ಮತ್ತು ಅವನ ಸೈನ್ಯವನ್ನು ನೋಡುತ್ತಾ ಬಾಣಗಳನ್ನು ಬಿಡುತ್ತಾಳೆ. ಮತ್ತೊಂದು ಕಡೆ ರೋಮಾಂಚನವಾಗಿ ಶೃಂಗಾರ ನೋಟದಿಂದ ಕೃಷ್ಣನ ಕಡೆ ಮುಗುಳ್ನಾಗುತ್ತಾ ನೋಡುತ್ತಾಳೆ. ಒಂದು ಬಾಣವನ್ನು ಎದುರಾಳಿ ಕಡೆ ಕೋಪದಿಂದ ನೋಡೋದು ಮತ್ತೆ ಬಿಡೋದು, ಮತ್ತೊಂದು ಕಡೆ ಕೃಷ್ಣನನ್ನು ನೋಡೋದು ಮುಗುಳ್ನಾಗಿ ನಗುತ್ತಾ ಚಮತ್ಕಾರವಾಗಿ ವಯ್ಯಾರವಾಗಿ ನಗೋದು. ಇನ್ನೊಂದು ಕಡೆ ಆಗ್ನೇಯ ವಸ್ತ್ರವನ್ನು ಬಿಟ್ಟಾಗ ನರಕಾಸುರನ ಸೈನ್ಯ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದ್ದರೆ ಕೃಷ್ಣನ ಕಡೆ ನೋಡಿ ಸನ್ನೆ ಮಾಡುತ್ತಾ ಹೇಗೆ ನಾನು ಯುದ್ಧ ಮಾಡುವ ರೀತಿ ಅಂತ ಪ್ರಿಯಕರನನ್ನು ಯಾವ ರೀತಿ ವಾರೆಗಣ್ಣಿನಿಂದ ವಯ್ಯಾರದಿಂದ ನೋಡುತ್ತಾಳೋ ಆ ರೀತಿಯಲ್ಲಿ ಕೃಷ್ಣನನ್ನು ನೋಡೋದು ಮತ್ತು ಮುಗುಳ್ನಗೋದು. ಈ ಕಡೆ ವಿಧ ವಿಧವಾದಂಥ ಅಸ್ತ್ರಗಳನ್ನು ಬಿಟ್ಟು ನರಕಾಸುರನ ಸೈನ್ಯವನ್ನು ನೆಲಸಮ ಮಾಡುತ್ತಿರುತ್ತಾಳೆ. ನರಕಾಸುರನ ಸೈನ್ಯವನ್ನು ಸಂಹಾರ ಮಾಡುತ್ತಾ ಒಂದು ಕಡೆ ಭಯಾನಕ, ಒಂದು ಕಡೆ ರೌದ್ರವಸವನ್ನು ವ್ಯಕ್ತಪಡಿಸುತ್ತಿದ್ದರೆ ಇನ್ನೊಂದು ಕಡೆ ಕೃಷ್ಣನನ್ನು ನೋಡೋದು ವಯ್ಯಾರದಿಂದ, ಶೃಂಗಾರದಿಂದ ನೋಡೋದು. ಕೃಷ್ಣನ ಕನೆ ನೋಡಿದಾಗ ಸತ್ಯಭಾಮೆಯ ಮುಖದಲ್ಲಿ ಶೃಂಗಾರ ರಸ ಕಾಣುತ್ತೆ. ಆ ಕಡೆ ನರಕಾಸುರನ ಸೈನ್ಯದ ಎದುರುಗಡೆ ಯುದ್ಧ ಮಾಡುವಾಗ ಬಾಣಗಳನ್ನು ಬಿಡುವಾಗ ಸತ್ಯಭಾಮೆಯ ಮುಖದಲ್ಲಿ ರೌದ್ರ ರಸ, ಒಂದು ಭಯಾನಕ ರಸ ಕಾಣುತ್ತಿರುತ್ತೆ. ಈ ರೀತಿಯಾಗಿ ಏಕಕಾಲದಲ್ಲಿ ರೌದ್ರ, ಭಯಾನಕ, ಶೃಂಗಾರ ರಸಗಳನ್ನು ವ್ಯಕ್ತಪಡಿಸುತ್ತಾ ಭಯಂಕರವಾದ ಒಂದು ಯುದ್ಧವನ್ನು ಮಾಡುತ್ತಿರುತ್ತಾಳೆ. ಅಸ್ತ್ರಶಸ್ತ್ರಗಳನ್ನು ಬಿಡುತ್ತಿದ್ದರೆ ನರಕಾಸುರನ ಸೈನ್ಯವು ಸತ್ಯಭಾಮಳ ಭಯಾನಕ ರೌದ್ರ ರಸದಿಂದ ಕೂಡಿರುವ ಮುಖವನ್ನು ನೋಡಿ ಹೆದರುತ್ತಿದ್ದರು. ಅದೇ ರೀತಿಯಲ್ಲಿ ಬಾಣಗಳನ್ನು ಬಿಡುತ್ತಿದ್ದರೆ ಸತ್ಯಭಾಮಳ ಮುಖದಲ್ಲಿ ಬೆವರು ತುಂಬಿ ಕೂದಲು ಆ ಬೆವರಿಗೆ ಅಂಟಿಕೊಂಡಿದ್ದರೆ ದುಂಬೆಗಳು ಬಂದು ಮುಖದ ಮೇಲೆ ಕೂತಿರುವ ಹಾಗೆ ಕಾಣುತ್ತಿರುತ್ತದೆ ಕೃಷ್ಣನಿಗೆ. ಅದೇ ರೀತಿಯಲ್ಲಿ ಯುದ್ಧ ಮುಂದುವರಿಯುತ್ತಾ ಇರುತ್ತೆ. ಸೈನ್ಯವೆಲ್ಲವೂ ನಾಶವಾಗುತ್ತಾ ಇರುತ್ತೆ. ಇನ್ನು ಉಪೇಕ್ಷೆ ಮಾಡಿದರೆ ಲಾಭವಿಲ್ಲ ಅಂತ ಒಬ್ಬ ಹೆಂಗಸು ಇಷ್ಟು ಜನರನ್ನು, ಸೈನಿಕರನ್ನು ಸಂಹಾರ ಮಾಡುತ್ತಿದ್ದಾಳೆ ಎಂದು ಆ ಸೈನ್ಯದಲ್ಲಿರುವಂಥ ಘಟಾನುಘಟಿಗಳು, ದೊಡ್ಡ ದೊಡ್ಡ ಯೋಧರು ಮುಂದೆ ಬರಲು ಸಜ್ಜಾಗುತ್ತಾರೆ ಯುದ್ಧ ಮಾಡಲು. ಈಗ ಸತ್ಯಭಾಮ ಇನ್ನೂ ಉಗ್ರವಾದ ರೂಪವನ್ನು ತಾಳಿ ಮುಂದೆ ಬಂದು ಎಡಗಾಲನ್ನು ಮುಂದೆ ಇಟ್ಟು ಬಲಗಾಲನ್ನು ಹಿಂದೆ ತಗೊಂಡು ಬಲಗಾಲನ್ನು ಸ್ವಲ್ಪ ಬಗ್ಗಿಸಿ ಗುರಿ ನೋಡಿ ಸೈನಿಕರ ಎದೆಗಳಲ್ಲಿ ಬಾಣ ಸೀಳಿ ಹೋಗಬೇಕು ಅನ್ನೋ ಮಟ್ಟಿಗೆ ತಯಾರಾಗಿ ಬಾಣಗಳನ್ನು ಗುರಿ ನೋಡಿ ತೆಗೆದು ಬಿಡುತ್ತಿರುತ್ತಾಳೆ. ಸತ್ಯಭಾಮೆ ಈ ರೀತಿಯಾಗಿ ಒಂದು ಭಯಾನಕವಾದ ಒಂದು ಯುದ್ಧವನ್ನು ಮಾಡುತ್ತಿದ್ದರೆ ಆ ಯುದ್ಧದ ಒಂದು ರೀತಿಯನ್ನು ಕೃಷ್ಣನು ನೋಡಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಸತ್ಯಭಾಮೆಯಲ್ಲಿ ವಿಶ್ರಾಂತಿ ಭವನದಲ್ಲಿ ಆರಾಮಾಗಿದ್ದು ಆವಾಗವಾಗ ನಾಟ್ಯವನ್ನು ಮಾಡುತ್ತಿದ್ದ ಸತ್ಯಭಾಮೆಯಲ್ಲಿ ಇಷ್ಟೊಂದು ಭಂಗಿಗಳ ಎಂದು ಆಶ್ಚರ್ಯಚಕಿತನಾಗುತ್ತಿದ್ದಾನೆ. ಒಂದು ಅಂತಃಪುರದಿಂದ ಇನ್ನೊಂದು ಅಂತಃಪುರಕ್ಕೆ ಹೋಗಬೇಕಾದರೆ ಅಯ್ಯೋ ಸ್ವಾಮಿ, ನನಗೆ ಅಷ್ಟು ದೂರ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತಿರುವಳು. ಸತ್ಯಭಾಮ ಪರಪುರುಷರನ್ನು ಕಣ್ಣೆತ್ತಿ ಕೂಡ ನೋಡದೆ ಪಕ್ಕಕ್ಕೆ ಹೋಗುತ್ತಿದ್ದಳು. ಸತ್ಯಭಾಮ ಈ ದಿನ ಇಷ್ಟೊಂದು ಭಯಂಕರವಾಗಿ, ಇಷ್ಟೊಂದು ಧೈರ್ಯವಾಗಿ, ಇಷ್ಟೊಂದು ಸೈನ್ಯದ ಎದುರುಗಡೆ ನಿಂತು ಧೈರ್ಯವಾಗಿ ಯುದ್ಧ ಮಾಡುವುದೇ ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದಾನೆ. ಬಂಗಾರದ ಉಯ್ಯಾಲೆಯಲ್ಲಿ ಕೂರುವುದಕ್ಕೆ ಭಯಪಡುತ್ತಿದ್ದಂತಹ ಸತ್ಯಭಾಮೆ ಈಗ ಗರುತ್ಮಂತನ ಬೆನ್ನಿನ ಮೇಲೆ ಕೂತು ಯುದ್ಧ ಮಾಡುತ್ತಿದ್ದಾಳ. ಅದು ಗರುತ್ಮಂತನು ಏನು ಸುಮ್ಮನೆ ಇರುತ್ತಾನ? ಒಂದು ಕಡೆ ಭಯಂಕರವಾದ ತನ್ನ ರೆಕ್ಕೆಗಳನ್ನು ಅಲ್ಲಾಡಿಸುತ್ತಾ ತನ್ನ ಮೂಗಿನ ಕೊಕ್ಕಿನಿಂದ ಎದುರುಗಡೆ ಸೈನ್ಯದಲ್ಲಿರುವವರನ್ನು ಚುಚ್ಚುತ್ತಾ, ಆನೆಗಳನ್ನು, ಕುದುರೆಗಳನ್ನು ಚುಚ್ಚುತ್ತಾ
ಕಾಲಿನ ಕೊಕ್ಕಿಗಳಿಂದ ಸೈನಿಕರನ್ನು ಕುದುರೆಗಳನ್ನು ಚುಚ್ಚುತ್ತಾ ಆ ಕಡೆ ಬಗ್ಗಿ ಈ ಕಡೆ ಬಗ್ಗಿ ಎಲ್ಲ ಕಡೆ ಹಾರಾಡುತ್ತಾ ಇದ್ದರೆ ಹುಷಾರಾಗಿ ಗರುತ್ಮಂತನ ಮೇಲೆ ಕೂತಿಕೊಳ್ಳಬೇಕು. ಆದರೆ ಅದರ ಮೇಲೆ ಯಾಮರಿದ್ರೆ ಕೆಳಗಡೆ ಬಿದ್ದೋಗ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ, ಕಷ್ಟದ ಪರಿಸ್ಥಿತಿಗಳಲ್ಲಿ ಕೂಡ ಗರುತ್ಮಂತನ ಮೇಲೆ ಧೈರ್ಯವಾಗಿ ಕೂತಿದ್ದಾಳೆ. ಬಂಗಾರದ ಉಯ್ಯಾಲೆಯನ್ನು ಹತ್ತೋದಕ್ಕೂ ಭಯ ಪಡುವಂತಹ ಸತ್ಯಭಾಮೆ ಈಗ ಗರುತ್ಮಂತನ ಮೇಲೆ ಕುಳಿತು ಧೈರ್ಯದಿಂದ ಯುದ್ಧ ಮಾಡೋದ ಎಂದು ಕೃಷ್ಣನು ವಿಸ್ಮಯಕ್ಕೊಳಗಾಗುತ್ತಿದ್ದಾನೆ. ವಿಶ್ರಾಂತಿ ಭವನದಲ್ಲಿ ಯಾರಾದರೂ ಸಖಿಯರು ಸ್ವಲ್ಪ ಜೋರಾಗಿ ಮಾತಾಡಿದರೆ ಸಾಕು, ಜೋರಾಗಿ ಮಾತಾಡಬೇಡಿ ನನಗೆ ತಲೆ ನೋವಾಗುತ್ತೆ ಅಂತ ಹೇಳುತ್ತಿದ್ದಂಥ ಸತ್ಯಭಾಮೆ ಈ ಯುದ್ಧ ಭೂಮಿಯಲ್ಲಿ ಆನೆಗಳ ಜೇಂಕಾರವನ್ನು ಕೇಳಿಸಿಕೊಂಡು ಸೈನಿಕರ ಹಾಹಾಕಾರ, ಆಯುಧಗಳ ಭಯಂಕರವಾದ ಶಬ್ದಗಳನ್ನು ಕೇಳುತ್ತಿದ್ದಾಳ. ಎಲ್ಲ ಕಡೆಯಿಂದಲೂ ಎಲ್ಲ ದಿಕ್ಕುಗಳಿಗೆ ತಿರುಗಿ ತಿರುಗಿ ಬಾಣಗಳನ್ನು ಬಿಡುತ್ತಾ ಯುದ್ಧ ಮಾಡುತ್ತಿದ್ದಾಳೆ ಎಂದು ಬೆರಗಾಗಿ ಶ್ರೀಕೃಷ್ಣನು ಹಾಗೆಯೇ ನೋಡುತ್ತಾ ಇದ್ದಾನೆ. ನಾನು ಇವತ್ತು ತುಂಬ ಕೆಲಸದಿಂದ ಬೇಸತ್ತು ಹೋಗಿದ್ದೀನಿ, ಸ್ವಲ್ಪ ವೀಣೆಯನ್ನು ನುಡಿಸುತ್ತೀಯಾ ಸತ್ಯಭಾಮೆ, ನಾನು ವಿಶ್ರಾಂತಿಯನ್ನು ತಗೊಳ್ತೀನಿ ಅಂತ ಕೃಷ್ಣನು ಕೇಳಿದಾಗ ವೀಣೆಯನ್ನು ಹೇಗೆ ಹಿಡ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಇದ್ದವಳು ಈಗ ಈ ರೀತಿಯ ಅಸ್ತ್ರಗಳನ್ನು, ಬಾಣಗಳನ್ನು, ಬಿಲ್ಲನ್ನು ಹೇಗೆ ಹಿಡಿಯುತ್ತಿದ್ದಾಳೆ. 3 ಲೋಕಗಳಲ್ಲಿರುವವರೆಲ್ಲರೂ ಕೂಡ ಬೆರಗಾಗಿ ರೀತಿಯಲ್ಲಿ ಆಶ್ಚರ್ಯಕ್ಕೊಳಗಾಗುವ ರೀತಿಯಲ್ಲಿ ಸತ್ಯಭಾಮೆ ಯುದ್ಧ ಮಾಡುತ್ತಿದ್ದಾಳೆ. ಸತ್ಯಭಾಮೆ ಮಾಡುತ್ತಿರುವಂಥ ಆ ಯುದ್ಧ ಭೂಮಿಯಲ್ಲಿರುವ ಕೃಷ್ಣ ಪರಮಾತ್ಮನೇ ಆಕಾಶ ಅಂದರೆ ಮೇಘ, ಸತ್ಯಭಾಮೆಯೇ ಆ ಮೇಘಗಳ ಮಧ್ಯೆ ಇರುವಂಥ ಮಿಂಚಿನ ದಾರ. ಅವರಿಬ್ಬರು ಆಕಾಶದಲ್ಲಿ ಕೂತಿದ್ದಾರೆ. ಸತ್ಯಭಾಮ ಕೈಯಲ್ಲಿರುವಂಥ ಧನಸ್ಸೇ ಇಂದ್ರಧನಸ್ಸು. ಸತ್ಯಭಾಮ ಬಿಡುತ್ತಿರುವಂಥ ಬಾಣಗಳ ಸಮೂಹವೇ ಮಳೆ ಹನಿಗಳು. ಈ ಮಳೆ ಹನಿಗಳಿಗೋಸ್ಕರ ಕಾಯುತ್ತಾ ನೋಡುತ್ತಿರುವ ಪಕ್ಷಿಗಳೇ ದೇವತೆಗಳು. ಈ ಬಾಣಗಳೆಂಬ ಮಳೆಯಲ್ಲಿ ಸುಟ್ಟು ಹೋಗುತ್ತಿರುವವರು, ನೆನೆಯುತ್ತಿರುವವರು ರಾಕ್ಷಸರ ಸೈನ್ಯ. ಅದಕ್ಕೆ ಅಗ್ನಿಹೋತ್ರವನ್ನು ತಣ್ಣಗೆ ಮಾಡುತ್ತಿದ್ದಾಳೆ, ದೇವತೆಗಳ ಆಸೆಗಳನ್ನು ಪೂರೈಸುತ್ತಿದ್ದಾಳೆ. ಎಷ್ಟೊಂದು ಲಕ್ಷದ ಸೈನ್ಯದ ಸಂಹಾರ ಮಾಡಿದಳೋ ಗೊತ್ತಿಲ್ಲ ಆ ತಾಯಿ ಸತ್ಯಭಾಮ. ಇಷ್ಟೊಂದು ಸೈನ್ಯವನ್ನು ಸಂಹಾರ ಮಾಡುತ್ತಿದ್ದರೆ ಅಳುತ್ತಿರುವವರು ಜಾಸ್ತಿ ಜನ ಇರುತ್ತಾರೆ, ಆದರೆ ಸಂತೋಷ ಪಡುತ್ತಿರುವವನು ಮಾತ್ರ ಒಬ್ಬನೇ, ಅವನೇ ಶ್ರೀಕೃಷ್ಣ ಪರಮಾತ್ಮ. ಪೂರ್ಣವಾದ ಚಂದ್ರ ಪೌರ್ಣಮಿ ದಿನದಂದು ಚಂದ್ರನು ಯಾವ ರೀತಿ ಇರ್ತಾನೋ ಆ ರೀತಿಯಲ್ಲಿ ಸತ್ಯಭಾಮ ಕಾಣುತ್ತಿದ್ದಾಳೆ ಕೃಷ್ಣನಿಗೆ. ರಾಕ್ಷಸರಿಗೆ ಮಾತ್ರ ದುಷ್ಟರನ್ನು ಸಂಹಾರ ಮಾಡುವಂಥ ಚಂಡಿಯಂತೆ, ಕಾಳಿಯಂತೆ ಕಾಣುತ್ತಿದ್ದಾಳೆ. ಆ ರೀತಿಯಲ್ಲಿ ಯುದ್ಧ ಮಾಡುತ್ತಿರುವ ಸತ್ಯಭಾಮಳನ್ನು ಕೃಷ್ಣನು ನೋಡಿ, ಸತ್ಯ, ನೀನು ಮಾಡಿದ ಈ ಯುದ್ಧಕ್ಕೆ ನಾನು ಎಷ್ಟೋ ಸಂತೋಷ ಪಡುತ್ತಿದ್ದೇನೆ. ನೀನು ಮನೆಗೆ ಹೋದ ಮೇಲೆ ನಿನಗೆ ಎಷ್ಟು ಆಭರಣಗಳು ಬೇಕೋ ಕೇಳು, ಅಷ್ಟು ಆಭರಣಗಳನ್ನು ನಿನಗೆ ಉಡುಗೊರೆಯಾಗಿ ಪ್ರೀತಿಯಿಂದ ಕೊಡುತ್ತೇನೆ. ಇದುವರೆಗೆ ನೀನು ತುಂಬ ಕಷ್ಟಪಟ್ಟಿದ್ದೀಯ. ಆ ಧನಸ್ಸು ನನ್ನ ಕೈಗೆ ಕೊಟ್ಟು ನೀನು ಇನ್ನು ವಿಶ್ರಾಂತಿಯನ್ನು ತೆಗೆದುಕೋ ಎಂದು ಹೇಳಿ ಸತ್ಯಭಾಮಳಿಂದ ಧನಸ್ಸನ್ನು ತೆಗೆದುಕೊಳ್ಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಆಗ ನರಕಾಸುರನು ಕೃಷ್ಣನನ್ನು ಕುರಿತು ಈ ರೀತಿಯ ಮಾತುಗಳನ್ನು ಆಡುತ್ತಾನೆ. ನಿನ್ನ ಹೆಂಡತಿಗೆ ಯುದ್ಧ ಮಾಡಬೇಕಾದರೆ ನೀನು ಹೇಡಿಯಂತೆ ನಿನ್ನ ಹೆಂಡತಿಯ ಪಕ್ಕದಲ್ಲಿ ಸುಮ್ಮನೆ ಕೂತಿದ್ದೀಯಾ? ನಮ್ಮ ರಾಕ್ಷಸರು ಅಸ್ತ್ರಶಸ್ತ್ರಗಳನ್ನು ಏನಕ್ಕೆ ಪ್ರಯೋಗ ಮಾಡಲಿಲ್ಲ ಗೊತ್ತಾ ನಿನಗೆ? ಒಬ್ಬ ಸಾಮಾನ್ಯ ಹೆಂಗಸಿನ ಮೇಲೆ ಯುದ್ಧ ಮಾಡೋದಾ ಅಂತ ಸುಮ್ಮನಿದ್ದರು ಅಷ್ಟೇ. ನಿನಗೇನಾದರೂ ಪೌರುಷ ಇದ್ದರೆ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಬಾ ಎಂದು ಸವಾಲನ್ನು ಹಾಕುತ್ತಾನೆ. ಆರಿ ಹೋಗುವ ದೀಪಕ್ಕೆ ಬೆಳಕು ಜಾಸ್ತಿ, ಸತ್ತು ಹೋಗುವವನಿಗೆ ಮಾತು ಜಾಸ್ತಿ ಅನ್ನೋ ಮಟ್ಟಿಗೆ ಶ್ರೀಕೃಷ್ಣನ ಕುರಿತು ನರಕಾಸುರನು ಮಾತುಗಳನ್ನು ಆಡುತ್ತಿದ್ದಾನೆ. ಆ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣ ಪರಮಾತ್ಮನು ನಿನ್ನನ್ನು ಸಂಹಾರ ಮಾಡೋದಕ್ಕೆ ಅಲ್ವೇ ನಾನು ಬಂದಿರೋದು ಅಂತ ತನ್ನ ಕೈಯಲ್ಲಿರುವಂಥ ಸುದರ್ಶನ ಚಕ್ರವನ್ನು ಬಿಡುತ್ತಾನೆ. ಅಷ್ಟೇ, ನರಕಾಸುರನ ತಲೆ ಮುರಿದು ನೆಲದ ಮೇಲೆ ಬೀಳುತ್ತೆ. ಅಲ್ಲಿಗೆ ನರಕಾಸುರ ಸಂಹಾರ ಆಗುತ್ತಾನೆ. ನರಕಾಸುರನ ತಲೆ ಮುರಿದು ನೆಲಕ್ಕೆ ಬೀಳುವ ಸಮಯದಲ್ಲಿ ಭೂದೇವಿಯನ್ನು ನೋಡಿ, ಅಮ್ಮ, ಕೃಷ್ಣನು ಆದಿ ವರಾಹ ಮೂರ್ತಿ ರೂಪದಲ್ಲಿದ್ದಾಗ ನಿನ್ನನ್ನು ಹೆಂಡತಿಯಾಗಿ ಪಡೆದಿದ್ದನಲ್ವಾ? ನಿನ್ನನ್ನು ಶ್ರೀಕೃಷ್ಣನು ಹೆಂಡತಿಯಾಗಿ ಪಡೆದಿದ್ದಕ್ಕೆ ಅಲ್ವೇ ನಾನು ನಿನಗೆ ಮಗನಾಗಿ ಹುಟ್ಟಿದ್ದು. ಕಣ್ಣೆದುರುಗಡೆ ನನ್ನ ಹೆಂಡತಿ ನೋಡುತ್ತಿದ್ದಾಳೆ, ತಾಯಿ ಕಣ್ಣೆದುರಿಗೆ ಮಗನನ್ನು ಕೊಲ್ಲುವುದೇ ಅಂತ ನೋಡದೆ ಮಗನನ್ನು ಕೊಲ್ಲುತ್ತಿದ್ದರೆ ನೋಡುತ್ತಾ ಸುಮ್ಮನಿದ್ದೀಯಾ ಅಂತ ಭೂದೇವಿನ ನರಕಾಸುರನು ಪ್ರಶ್ನೆ ಮಾಡುವ ರೀತಿಯಲ್ಲಿ ನೋಡುತ್ತಾ ತನ್ನ ತಲೆ ನೆಲದ ಮೇಲೆ ಬೀಳುತ್ತೆ. ಈ ರೀತಿಯಾಗಿ ಏನಕ್ಕೆ ಆಯಿತು, ಮುಂದೆ ಏನಾಯಿತು ಅಂತ ತಿಳಿದುಕೊಳ್ಳೋಣ.
ನರಕಾಸುರನು ಸತ್ತ ನಂತರ ದೇವತೆಗಳೆಲ್ಲರೂ ಸೇರಿ ಅವರವರ ಲೋಕಗಳಲ್ಲಿ ದೀಪಗಳನ್ನು ಬೆಳಗಿಸಿದರು ಅವನು ಸತ್ತ ಕಾರಣಕ್ಕಾಗಿ. ಅಷ್ಟಕ್ಕೂ ನರಕಾಸುರನು ಸತ್ತೋದ್ರೆ ದೀಪಗಳನ್ನು ಏನಕ್ಕೆ ಬೆಳಗಿಸಬೇಕು? ಅದು ನರಕಾಸುರನು ಅಮಾವಾಸ್ಯೆಯ ದಿನದಂದೇ ಮರಣ ಹೊಂದಿದನು. ಅಮಾವಾಸ್ಯೆಯ ದಿನದಂದೇ ಅಲ್ವಾ ದೀಪಾವಳಿ ಹಬ್ಬವನ್ನು ಮಾಡೋದು. ಅದರ ಹಿಂದೆ ಇರುವ ಪರಮಾರ್ಥವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು ನಾವು. ನಿಜವಾಗ್ಲೂ ಹೇಳಬೇಕಂದ್ರೆ ಈ ನರಕಾಸುರ ಎಂಬುವನು ಎಲ್ಲಿರುತ್ತಾನೆ? ನಮ್ಮ ಹೃದಯದ ಆತ್ಮದಲ್ಲಿ, ಮನಸ್ಸಿನಲ್ಲಿ ಇರುತ್ತಾನೆ. ಯಾವ ರೀತಿ ವಿಚಿತ್ರ ಅನಿಸುತ್ತೆ ಅಲ್ವಾ ಎಲ್ರಿಗೂ. ನರಕಾಸುರನು ಯಾರಿಗೆ ಹುಟ್ಟಿದವನು? ಆದಿ ವರಾಹ ಮೂರ್ತಿಗೆ ಮತ್ತು ಭೂದೇವಿಗೆ ಹುಟ್ಟಿದವನಲ್ವಾ. ಪ್ರಕೃತಿ ಪುರುಷರ ಸಮ್ಮಿಲನ ಫಲಿತಾಂಶವೇ ಈ ನರಕಾಸುರ. ಯಾರಾದರೂ ಅಷ್ಟೇ ಪ್ರಕೃತಿ ಪುರುಷರ ಸಮ್ಮಿಲನದಿಂದಾನೇ ಹುಟ್ಟುವುದು. ಹುಟ್ಟಿದಾಗ ಗರ್ಭದಲ್ಲಿದ್ದಾಗ ಅವನಿಗೆ ಪೂರ್ವಜನ್ಮದ ನೆನಪು ಜ್ಞಾನ ಇರುತ್ತೆ. ಗರ್ಭದಿಂದ ಹೊರಗಡೆ ಹೆರಿಗೆಯಾಗಿ ಯಾವಾಗ ಬರುತ್ತಾನೋ ಆ ತಕ್ಷಣವೇ ಅವನನ್ನು ಅಜ್ಞಾನವು ಹಿಡಿದುಕೊಳ್ಳುತ್ತೆ. ಅಜ್ಞಾನವೆಂಬ ಮಾಯೆಗೆ ಬೀಳುತ್ತಾನೆ. ಅಂದರೆ ಮೊದಲು ನರಕಾಸುರ ಎಲ್ಲಿದ್ದವನು? ಪ್ರಾಗ್ಜ್ಯೋತಿಷಪುರದಲ್ಲಿ ಇರುತ್ತಾನೆ. ಆ ನರಕಾಸುರನಿಗೆ ತಾಯಿ ಯಾರು? ಭೂದೇವಿ ಅಲ್ವಾ. ನಮಗೆಲ್ಲರಿಗೂ ಕೂಡ ತಾಯಿ ಯಾರು? ಆ ಭೂದೇವಿನೇ. ಇದೊಂದು ವಿಚಿತ್ರ ಅನಿಸುತ್ತೆ. ನಮಗೂ ನಿಮಗೂ ನಿಮ್ಮ ತಾಯಿ, ನಮ್ಮ ತಾಯಿ, ಅವರವರಿಗೆ ಅವರವರ ತಾಯಿ ಇರುತ್ತಾಳಲ್ಲ. ಭೂದೇವಿ ಹೇಗೆ ಎಲ್ಲರಿಗೂ ತಾಯಿಯಾಗುತ್ತಾಳೆ ಅಂತ ಅನುಮಾನ ಬರುತ್ತೆ ಅಲ್ವಾ. ಅದ್ರ ಬಗ್ಗೆನೇ ಒಂದು ವಿವರವಾಗಿ ಮುಂದೆ ತಿಳಿದುಕೊಳ್ಳೋಣ. ಪೋಷಣೆಯ ಕೆಲಸವನ್ನು ಯಾರು ಮಾಡುತ್ತಾರೋ ಅವರನ್ನು ತಾಯಿ ಅಂತ ಕರೆಯುತ್ತೇವೆ. ಪೋಷಣೆಯ ಕೆಲಸ ಭೂಮಿ ಮಾಡುತ್ತೆ. ನಮ್ಮ ತಾಯಿ ನಮಗೆ ಹಾಲು ಕೊಡಬೇಕಾದ್ರೆ ಪೋಷಕವಾದ ಆಹಾರಗಳನ್ನು ತಿಂದರೆ ಅಲ್ವಾ ನಮಗೆ ಹಾಲು ಕೊಡೋದಕ್ಕೆ ಆಗೋದು. ನಮ್ಮ ತಾಯಿಗೆ ಆಹಾರ ಎಲ್ಲಿಂದ ಬರುತ್ತೆ? ಭೂಮಿಯಿಂದಾನೇ ಅಲ್ವಾ. ಭೂಮಿಯಲ್ಲಿ ಬೆಳೆದಂತಹ ಗಿಡ ಮರಗಳಿಂದ ಬಿಟ್ಟಂತಹ ಹಣ್ಣುಗಳನ್ನು ತಿಂದರೆ ತಾನೇ ಆ ಹಣ್ಣುಗಳು ಹಾಲಿನ ರೂಪವಾಗಿ ಬದಲಾಗೋದು, ಆ ಹಾಲನ್ನು ನಮಗೆ ಕೊಡೋದು. ಪೃಥ್ವಿ ಆಕಾರದ ಆಹಾರವನ್ನು ತೆಗೆದುಕೊಂಡು ಪೃಥ್ವಿ ಆಕಾರದ ದೇಹವು ಇನ್ನಷ್ಟು ಪೃಥ್ವಿ ಆಕಾರವನ್ನು ಪಡೆಯುತ್ತೆ. ಅದಕ್ಕೆ ಎಲ್ಲರಿಗೂ ಕೂಡ ಪೋಷಣೆ ಮಾಡುತ್ತಿರುವವಳು ಯಾರು? ಆ ಭೂದೇವಿ. ಅದಕ್ಕೆ ನರಕಾಸುರ ಏನಂದ? ಹುಟ್ಟಿದ ತಕ್ಷಣ ನನಗೆ ತಾಯಿ ಯಾರೋ ಗೊತ್ತಾಗುತ್ತಿಲ್ಲ ಅಂತ ಹೇಳ್ತಾನೆ. ಈಗ ನರಕಾಸುರನು ಏನನ್ನು ಬಿಟ್ಟುಕೊಂಡನು? ಪ್ರಾಗ್ಜ್ಯೋತಿಷಪುರವನ್ನು ಬಿಟ್ಟುಕೊಂಡನು, ಅಂದರೆ ಮರೆತನು. ಪ್ರಾಗ್ಜ್ಯೋತಿಷಪುರವನ್ನು ಬಿಟ್ಟು ಮಾಹಿಷ್ಮತಿಪುರದಲ್ಲಿ ಹೆಚ್ಚಿಗೆ ಕಾಲ ಕಳೆಯುತ್ತಿದ್ದನು. ಪ್ರಾಗ್ಜ್ಯೋತಿಷ, ಪ್ರಾಕ್ ಅಂದರೆ ಪೂರ್ವ ಕಾಲದಿಂದ ಯಾವಾಗಲೂ ಇರುವುದು, ಮುಂಚೆಯಿಂದ ಸದಾ ಇರೋದು ಅಂತ ಅರ್ಥ. ಜ್ಯೋತಿ ಅಂದರೆ ನಮ್ಮಲ್ಲೇ ಇರುವಂತಹ ಆತ್ಮ ಎಂಬ ವಸ್ತು. ಆತ್ಮ ಎಂಬ ವಸ್ತುವನ್ನು ತಿಳಿದುಕೊಳ್ಳೋದಕ್ಕೆ ಈ ಶರೀರದ ಒಳಗಡೆ ಬಂದಿದ್ದೀವಿ ಅಷ್ಟೇ. ಈ ಶರೀರದಲ್ಲಿ ಇದ್ದು ಈಶ್ವರನ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆಯೋದಕ್ಕೆ ಈ ದೇಹದ ಒಳಗಡೆ ನಾವು ಬಂದಿದ್ದೇವೆ. ಅದಕ್ಕೆ ನರಕಾಸುರ ಏನು ಮಾಡಿದ? ಗರ್ಭದಿಂದ ಭೂಮಿ ಮೇಲೆ ಬಂದ ತಕ್ಷಣ ಪ್ರಾಗ್ಜ್ಯೋತಿಷಪುರಕ್ಕೆ ದೂರವಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಮಾಹಿಷ್ಮತಿಪುರಕ್ಕೆ ಹೋದನು. ಮಾಹಿಷ್ಮತಿ ಅಂದರೆ ಮಹಿಷಿ, ಎಮ್ಮೆಯ ಲಕ್ಷಣ ಅಂತ ಅರ್ಥ. ಅದರಲ್ಲಿ 3 ಜನರನ್ನು ಅವರ ಜೊತೆ ಸ್ನೇಹ ಬೆಳೆಸಿಕೊಂಡನು. ಮುರಾಸುರನು ಒಬ್ಬನು, ನಿಶಂಬನು ಒಬ್ಬನು, ಹಯಗ್ರೀವನು. ಸತ್ಯ, ರಜೋಗುಣ, ತಮೋಗುಣಗಳೆಂಬ ರಾಕ್ಷಸರೊಂದಿಗೆ ಸ್ನೇಹವನ್ನು ಬೆಳೆಸಿಕೊಂಡನು ಅಂತ ಅರ್ಥ. ಯಾವಾಗಲೂ ಈ ನರಕಾಸುರನು ಅಂದರೆ ನಮ್ಮ ಒಳಗಡೆ ಇರುವಂತಹ ಮನಸ್ಸು, ನಮ್ಮ ಬುದ್ಧಿ ಅಂತ ಅರ್ಥ. ಅಂತಹ ನರಕಾಸುರನು ಸದಾ ಈ 3 ಗುಣಗಳೆಂಬ ರಾಕ್ಷಸರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಪೂರ್ತಿಯಾಗಿ ಪ್ರಾಗ್ಜ್ಯೋತಿಷಪುರವನ್ನು ಬಿಟ್ಟು ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ಬಂದು ಬಿಡ್ತಾನೆ. ಈಗ ನರಕಾಸುರನು ಬ್ರಹ್ಮನನ್ನು ಕುರಿತು ಒಂದು ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮನು ಪ್ರತ್ಯಕ್ಷವಾಗಿ ನಿನಗೆ ಏನು ವರ ಬೇಕೋ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ನರಕಾಸುರ ನನಗೆ ಮರಣವೇ ಇರದಂಗೆ ಆ ರೀತಿ ಒಂದು ವರವನ್ನು ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಬ್ರಹ್ಮದೇವನು ಈ ವರವನ್ನು ಎಷ್ಟೋ ಮಂದಿ ಕೇಳಿದ್ದಾರೆ, ಅದು ಆಗೋದಿಲ್ಲ, ಬೇರೆ ಏನಾದರೂ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ನರಕಾಸುರನು ಯೋಚನೆ ಮಾಡ್ತಾ ಇರ್ತಾನೆ, ಏನು ವರವನ್ನು ಕೇಳೋದಾ ಅಂತ. ಆಗ ಬ್ರಹ್ಮನು ಈ ರೀತಿ ಹೇಳುತ್ತಾನೆ, ನಿನಗೆ ಯಾವುದೇ ರೀತಿಯಾಗಿ ಯಾವುದೇ ಕಾರಣಕ್ಕೊಂದು ಭಯ ಇರೋದಿಲ್ಲ. ತಾಯಿ ಕೈಯಲ್ಲಿ ನೀನು ಸತ್ತೋಗ್ತೀಯಾ ಅಂತ ವರವನ್ನು ಕೊಡ್ತೀನಿ, ನೀನು ತಗೊಳ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ನರಕಾಸುರ ಯೋಚನೆ ಮಾಡ್ತಾನೆ,
ತಾಯಿಗೆ ಪೋಷಣೆ ಮಾಡಿ ರಕ್ಷಣೆ ಮಾಡುವಂಥ ಒಂದು ಗುಣ ಮಾತ್ರ ಇರುತ್ತೆ. ಯಾವುದೇ ತಾಯಿಗೆ ತನ್ನ ಮಗನನ್ನು ಸಾಯಿಸೋದಿಲ್ಲ, ಅದು ಗೊತ್ತಿರೋದಿಲ್ಲ ಅಂತ ಅದೇ ಸರಿ ಅದೇ ವರವನ್ನು ಕೊಡು ಅಂತ ತಗೊಳ್ತಾನೆ. ಈಗ ನರಕಾಸುರನು ಏನು ಮಾಡಿದ ಅಂದರೆ ಅವನಿಗೆ ಅವನ ತಾಯಿ ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನನ್ನ ತಾಯಿ ಯಾರು ಅಂತ ಹುಡುಕಲು ಪ್ರಾರಂಭಿಸಿದನು. ತಿಳಿದುಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕೆಂದರೆ ಅವನು ಅಜ್ಞಾನವೆಂಬ ಅಂಧಕಾರದಲ್ಲಿ ಬಿದ್ದೋಗಿದ್ದಾನೆ. ಅಜ್ಞಾನದ ಮಾಹಿಷ್ಮತಿಪುರದಲ್ಲಿದ್ದಾನೆ. ಅದಕ್ಕೆ ಗೊತ್ತಾಗ್ತಾ ಇಲ್ಲ ಅವನ ತಾಯಿ ಯಾರು ಅಂತ. ಜ್ಞಾನವೆಂಬ ಪ್ರಾಗ್ಜ್ಯೋತಿಷಪುರದಲ್ಲಿ ಅವನು ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ಅವನಿಗೆ ಅವನ ತಾಯಿ ಯಾರು ಅಂತ. ಮತ್ತೆ ನರಕಾಸುರ ಏನು ಮಾಡಿದ? ಅದಿತಿಯ ಕುಂಡಲಿಗಳನ್ನು ಕಳ್ಳತನ ಮಾಡಿದ. ಅದಕ್ಕೆ ಅರ್ಥ ಏನಂದರೆ ಅದಿತಿಯ ಅವಳ ಆಭರಣಗಳು ತೆಗೆದು ಪೆಟ್ಟಿಗೆಯಲ್ಲೋ ಅಥವಾ ಬೀರಿನಲ್ಲೋ ಇಟ್ಟಿದ್ದರೆ ಅವುಗಳನ್ನು ತಗೊಂಡು ಕಳ್ಳತನ ಮಾಡಿಕೊಂಡು ಹೋಗಿದರೆ ಅದು ಅಷ್ಟೊಂದು ದೊಡ್ಡ ಸಮಸ್ಯೆ ವಿಷಯ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಿತಿಯ ಕುಂಡಲಿಗಳನ್ನು ಅಪಹರಿಸಿದನು ಅಂದರೆ ದಿತಿ ಅಂದರೆ ಖಂಡ, ಚೂರು ಆಗೋದು ಅಂತ. ಅದಿತಿ ಅಂದರೆ ಚೂರು ಮಾಡೋದಕ್ಕೆ ಆಗದೇ ಇರೋದು. ಏನದು? ಚೂರು ಮಾಡೋಕ್ಕೆ ಆಗದೇ ಇರುವುದು ಆಕಾಶ. ಎಲ್ಲ ವಸ್ತುಗಳನ್ನು ಬೇಕಾದರೆ ಚೂರು ಚೂರು ಮಾಡ್ಬೋದು, ಆದರೆ ಆಕಾಶವನ್ನು ಚೂರು ಮಾಡೋದಕ್ಕೆ ಆಗೋದಿಲ್ಲ. ಆಕಾಶವು ಯಾವಾಗಲೂ ಏಕತ್ವದಿಂದ ಇರುತ್ತೆ. ಚೂರು ಆಗದೇ ಇರೋದು ಆಕಾಶ. ಇವಾಗ ಈ ಆಕಾಶಕ್ಕೆ 2 ಕುಂಡಲಿಗಳು ಇರುತ್ತವೆ, ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತವೆ. ಆ 2 ಕುಂಡಲಿಗಳು ಯಾವುವು? ಸೂರ್ಯ ಮತ್ತು ಚಂದ್ರ. ಈ ಸೂರ್ಯ ಚಂದ್ರರಿಬ್ಬರು ಚಲಿಸುತ್ತಾ ಇದ್ದರೆ ಏನಾಗುತ್ತೆ? ಸೂರ್ಯ ಚಂದ್ರರು ಚಲಿಸಿದರೆ ಕದಲಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಆಯುಷು ಕಡಿಮೆಯಾಗುತ್ತೆ. ಸೂರ್ಯೋದಯ ಆದರೆ 12 ಗಂಟೆಗಳ ಕಾಲ ಕಳೆದು ಹೋಗುತ್ತೆ. ಸೂರ್ಯಾಸ್ತ ಆದರೆ ಇನ್ನೊಂದು 12 ಗಂಟೆಗಳ ಕಾಲ ಸವೆದೋಗುತ್ತೆ. ರಾತ್ರಿ ಸೂರ್ಯಾಸ್ತ ಆದರೆ 12 ಗಂಟೆ, ಮತ್ತು ಬೆಳಗ್ಗೆ ಸೂರ್ಯೋದಯ ಆಗಿದ್ರೆ 12 ಗಂಟೆ. ಈ ರೀತಿ 24 ಗಂಟೆಗಳು ಕಳೆದೋಗುತ್ತೆ. ಅಂದರೆ ಸೂರ್ಯ ಮತ್ತು ಚಂದ್ರರು ಕದಲ್ತಾ ಇದ್ದರೆ, ಚಲಿಸುತ್ತಾ ಇದ್ದರೆ ಮನುಷ್ಯನ ಆಯುಷು ಕಡಿಮೆ ಆಗ್ತಾ ಇರುತ್ತೆ ಅಂತ ಅರ್ಥ. ಈಗ ನರಕಾಸುರನು ಏನು ಅಂದ್ಕೊಳ್ತಾ ಇದ್ದಾನೆ? ನಾನು ಆ ಕುಂಡಲಿಗಳನ್ನು ಕಳ್ಳತನ ಮಾಡಿದ್ದೇನೆ. ಸೂರ್ಯ ಮತ್ತು ಚಂದ್ರರೆಂಬ 2 ಕುಂಡಲಿಗಳನ್ನು ಕಳ್ಳತನ ಮಾಡಿದ್ದೇನೆ. ಸೂರ್ಯ ಚಂದ್ರರು ಕದಲಿದ್ರೆ ಅಲ್ವಾ ಆಯುಷು ಕಡಿಮೆಯಾಗೋದು. ಆ 2 ಕುಂಡಲಿಗಳನ್ನು ನಾನು ಕಳ್ಳತನ ಮಾಡಿಬಿಟ್ರೆ ಆ 2 ಕುಂಡಲಿಗಳ ಪ್ರಸರಣವು ನನ್ನ ಮೇಲೆ ಇರೋದಿಲ್ಲ, ನನ್ನ ಆಯುಷು ಸವಿಯೋದಿಲ್ಲ, ಹಾಗೆ ಇರುತ್ತೆ ಅಂತ ಅಜ್ಞಾನದಿಂದ ಅಂದ್ಕೊಳ್ತಾ ಇದ್ದಾನೆ. ಆ ಸೂರ್ಯ ಮತ್ತು ಚಂದ್ರರೆಂಬ 2 ಕುಂಡಲಿಗಳು ನನ್ನ ಹತ್ರನೇ ಇದ್ದರೆ ಅವು ಚಲಿಸೋದಿಲ್ಲ. ಅವು ಚಲಿಸೋದಿಲ್ಲ ಅಂದರೆ ಕಾಲ ಹೋಗೋದಿಲ್ಲ ಮುಂದಕ್ಕೆ, ಹಾಗೆ ಇರುತ್ತೆ. ನನ್ನ ಆಯುಸ್ಸು ಕಡಿಮೆ ಆಗೋದಿಲ್ಲ, ನನಗೆ ಮರಣನೇ ಇರೋದಿಲ್ಲ ಅಂತ ಅಜ್ಞಾನದಿಂದ ಅಂದ್ಕೊಳ್ತಾ ಇರ್ತಾನೆ ಭ್ರಮೆಯಲ್ಲಿ. ಅದು ಅದಿತಿಯ ಕುಂಡಲಿಗಳನ್ನು ಕಳ್ಳತನ ಮಾಡಿದ್ದಾನೆ ಅಂದರೆ ಅರ್ಥ. ಮತ್ತೆ ಏನು ಮಾಡ್ದ? ಚತುರ್ದಶಿ ಕನ್ಯೆಯನ್ನು ಮದುವೆ ಮಾಡಿಕೊಂಡನು. ಈ ಚತುರ್ದಶಿ ಕನ್ಯೆ ಅಂದರೆ ಯಾರು? ಸ್ರಷ್ಟ ಪ್ರಜಾಪತಿಯ ಮಗಳು. ಸ್ರಷ್ಟ ಅಂದರೆ ಮಾಯೆ ಅಂತ ಅರ್ಥ. ಮಾಯೆ ಅಂದರೆ ಪ್ರಕೃತಿ. ಪ್ರಕೃತಿ ಅಂದರೆ 14 ಭುವನಗಳು. ಆ 14 ಭುವನಗಳೇ ಚತುರ್ದಶಿ ಕನ್ಯೆ. ಅಂತಹ ಚತುರ್ದಶಿ ಕನ್ಯೆಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಅಂದರೆ 14 ಭುವನಗಳ ಮಾಯೆಗೆ ಒಳಗಾಗಿ ಭೋಗ ಭಾಗ್ಯಗಳೆಲ್ಲವೂ ಕೂಡ ಶಾಶ್ವತವೆಂದು ಭಾವಿಸಿದನು. ಅದಕ್ಕೀಗ ಏನಾಯಿತು? ಸ್ರಷ್ಟ ಪ್ರಜಾಪತಿಯ ಮಗಳಾದ 14 ಭುವನಗಳನ್ನು ನನ್ನದೇ ಎಂದುಕೊಳ್ಳುತ್ತಿದ್ದಾನೆ. ಆ ರೀತಿ ಅಂದುಕೊಂಡು ಈ ಚತುರ್ದಶಿ ಕನ್ಯೆ ನನ್ನದು 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 ಎಂದು ಭಾವಿಸುತ್ತಿದ್ದಾನೆ. ನಂತರ ಏನು ಮಾಡಿದ? ಎಷ್ಟೋ ಮಂದಿ ರಾಜರ ಹತ್ರ ಹೋಗಿ ಆ ರಾಜರನ್ನು ಸಾಯಿಸೋದು, ಆ ರಾಜರ ಹೆಣ್ಣು ಮಕ್ಕಳನ್ನು ತಗೊಂಡು ಬಂದು ಕಾರಾಗೃಹದಲ್ಲಿ ಇಡೋದು. ಈ ರೀತಿಯಾಗಿ 16,000 ಕನ್ಯೆಯರನ್ನು ತಗೊಂಡು ಬಂದು ಕಾರಾಗೃಹದಲ್ಲಿ ಬಂಧಿಸುತ್ತಾನೆ. ಇದೆಲ್ಲವೂ ಕೂಡ ನರಕಾಸುರನ ಸಂಹಾರ ಆಗೋಕ್ಕೂ ಮುಂಚೆ ಆಗಿರೋದು. ನರಕಾಸುರನನ್ನು ಶ್ರೀಕೃಷ್ಣ ಸಂಹಾರ ಮಾಡಿದ ನಂತರ ಏನಾಯಿತು? ಆ ನರಕಾಸುರನು ಬಂಧಿಸಿರುವಂಥ 16,000 ಕನ್ಯೆಯರನ್ನು ಬಿಡುಗಡೆ ಮಾಡಿಸಿದನು. ಆಗ ಆ 16,000 ಕನ್ಯೆಯರೆಲ್ಲರೂ ಕೂಡ ಕೃಷ್ಣನನ್ನು ನೋಡಿ ಕೃಷ್ಣನನ್ನು ನಾವೆಲ್ಲರೂ ಗಂಡನನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಭಾವಿಸುತ್ತಾರೆ.
ಆಗ ಕೃಷ್ಣನು 4 ದಂತಗಳಿರುವಂಥ ಆನೆಗಳ ಮೇಲೆ 2 ದಂತಗಳಿರುವಂಥ ಆನೆಗಳ ಮೇಲೆ ಆ ಕನ್ಯೆಯರನ್ನೆಲ್ಲ ಕೂಡ ದ್ವಾರಕಾ ನಗರಕ್ಕೆ ಕಳುಹಿಸಿ ಅನಂತರ ಆ 16,000 ಕನ್ಯೆಯರಿಗೆ 16,000 ಅಂತಃಪುರಗಳನ್ನು ಏರ್ಪಡಿಸಿ ಕಟ್ಟಿಸಿ ಒಂದೇ ಮುಹೂರ್ತದಲ್ಲಿ ಕೃಷ್ಣನೊಬ್ಬನೇ 16,000 ಕೃಷ್ಣನ ರೂಪಗಳನ್ನಾಗಿ ಬದಲಾಯಿಸಿ ಒಂದೇ ರೂಪವಾಗಿ ಅವರೆಲ್ಲರಿಗೂ ಕಾಣಿಸಿಕೊಂಡು 16,000 ಕನ್ಯೆಯರನ್ನು ಏಕ ಮುಹೂರ್ತದಲ್ಲಿ ಏಕಕಾಲದಲ್ಲಿ ವಿವಾಹ ಮಾಡಿಕೊಳ್ಳುತ್ತಾನೆ. ಈಗ ಎಷ್ಟು ಜನ ಹೆಂಡತಿಯರಾದರು ಕೃಷ್ಣನಿಗೆ? ಇದಕ್ಕೂ ಮುಂಚೆ ಅಷ್ಟಮಶಿಗಳು 8 ಜನ ಹೆಂಡತಿಯರು, ಈಗ 16,000 ಜನ ಹೆಂಡತಿಯರು. ನರಕಾಸುರನು ತಂದಿದ್ದಂಥ 16,000 ಕನ್ಯೆಯರು ಏನಕ್ಕೆ ಉಪಯೋಗ ಆಯಿತು? ಕೃಷ್ಣನಿಗೆ ಹೆಂಡತಿಯರಾಗೋದಕ್ಕೆ ಉಪಯೋಗ ಆಯಿತು. ಈ 16,000 ಜನ ಕನ್ಯೆಯರನ್ನು ನರಕಾಸುರನು ಅವನ ಜೀವನ ಪೂರ್ತಿ ಸಮಯದಲ್ಲಿ ತಂದು ಕಾರಾಗೃಹದಲ್ಲಿಟ್ಟು ಬಂಧಿಸಿರುತ್ತಾನೆ. 16,000 ಕನ್ಯೆಯರನ್ನು ತಂದು ಕಾರಾಗೃಹದಲ್ಲಿಡೋದು ಅಂದರೆ ಏನು ಗೊತ್ತಾ? ಈಶ್ವರನು ಚೋಳ ಕಳಾಪ್ರಪೂರ್ಣನು. 16 ಕಲೆಗಳಿರುತ್ತವೆ. ಅವು ಯಾವುವು ಗೊತ್ತಾ? ತೇಜಸ್ಸು, ಆಕಾಶ, ಅನ್ನ, ವೀರ್ಯ, ಮಂತ್ರ, ತಪಸ್ಸು, ಮನಸ್ಸು, ಪ್ರಾಣ, ಶ್ರದ್ಧೆ, ಪೃಥ್ವಿ, ಆಪತ್ತು, ವಾಯು, ಲೋಕ, ನಾಮ ಮತ್ತು ಕರ್ಮ. ಈ 16ಕ್ಕೆ ಸೇರಿ 16 ಕಲೆಗಳು ಅಂತ ಹೆಸರು. ಈ 16 ಆಗಿ ಈಶ್ವರನು ಕಾಣಿಸಿದರೆ ಸಕಲ ಅಂತ ಕರೆಯುತ್ತಾರೆ. ಈ 16 ಇಲ್ಲದೆ ನಿರ್ಗುಣವಾಗಿ ಆತ್ಮನಾಗಿ ಕಾಣಿಸಿದರೆ ಅದನ್ನು ನಿಷ್ಕಲ ಅಂತ ಕರೆಯುತ್ತಾರೆ. ಈ 16 ಕಲೆಗಳನ್ನು ನಾವು ಸೃಷ್ಟಿ ಮಾಡಿಲ್ಲ, ಯಾವುದನ್ನು ಕೂಡ ನಾವು ಸೃಷ್ಟಿ ಮಾಡಿಲ್ಲ ಅಲ್ವಾ? ಆದ್ರೂ ಇವೆಲ್ಲವನ್ನು ಕೂಡ ನನ್ನವು ಎಂದು ಕಾರಾಗೃಹದಲ್ಲಿ ಬಂಧಿಸಿದನು ನರಕಾಸುರನು. ನನಗೆ ಮರಣ ಇಲ್ಲ, ಇವೆಲ್ಲವೂ ನನ್ನವು ಎಂದುಕೊಂಡನು. ಈ 16 ಕಲೆಗಳು ಕೂಡ ನಮಗೆ ಸೇರಿದವಲ್ಲ, ಇವೆಲ್ಲವೂ ಕೂಡ ಈಶ್ವರನಿಗೆ ಸೇರಿದವು ಅಂತ ನರಕಾಸುರನು ಹೇಳಿಲ್ಲ. ಈ 16 ಕಲೆಗಳನ್ನು ವಿಧ ವಿಧವಾಗಿ ನನ್ನದು 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 ಎಂದುಕೊಳ್ಳುತ್ತಾನೆ. ಈ ನನ್ನದು ಎಂದರೆ ಇದು ನಮ್ಮದಲ್ಲ, ಅದು ಈಶ್ವರನಿಗೆ ಸೇರಿದ್ದು. ನನ್ನದು ಅಂದರೆ ಅದು ಈಶ್ವರನಿಗೆ ಸೇರುವುದು. ಆದ್ದರಿಂದ ಒಂದು ಬಾರಿ ನನ್ನದು ಅಂದರೆ ಅದು 1,000ಕ್ಕೆ ಸಮ ಆಗುತ್ತೆ. 1000 ಅಂದರೆ ಸಂಸ್ಕೃತದಲ್ಲಿ ಅನಂತ ಅಂತ ಅರ್ಥ. ಒಂದು ಬಾರಿ ನನ್ನದು ಅಂದರೆ ಅದು ಶ್ರೀಕೃಷ್ಣನಿಗೆ ಪರಮಾತ್ಮನಿಗೆ ಸೇರಿದೆ. ಆದ್ದರಿಂದ ಅದು ಅನಂತ, ಎಷ್ಟು ಬಾರಿ ಆದರೂ ಹೇಳ್ಬೋದು. ಅದಕ್ಕೆ ದೇವರ ಬಗ್ಗೆ ಹೇಳಬೇಕಾದ್ರೆ ಸಂಸ್ಕೃತದಲ್ಲಿ ಯಾವ ಹೆಸರಿನಲ್ಲಿ ಹೇಳಿದ್ರು ಕೂಡ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಅಂತ ಸಹಸ್ರ ಅಂದರೆ ಅನಂತ. ಆ ನಾಮಗಳನ್ನು ಅದಕ್ಕಿಂತ ಹೆಚ್ಚಿಗೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಎಲ್ಲ ನಾಮಗಳು ಕೂಡ ಆ ಭಗವಂತನದ್ದೇ. ಸಹಸ್ರ ಅಂತ ಎಷ್ಟು ಬಾರಿ ನನ್ನವು ಅಂತ ಅಂದುಕೊಳ್ತೀವೋ ಅವೆಲ್ಲವೂ ಕೂಡ ಅವನದಲ್ಲ, ಅವೆಲ್ಲವೂ ಈಶ್ವರನಿಗೆ ಸೇರಿದವು. ಈ 16 ಕಲೆಗಳು 16,000 ಕನ್ಯೆಯರು ಅಂತ ಅರ್ಥ. ಅವರು ಯಾರಿಗೆ ಸೇರಿದವರು? ಈಶ್ವರನಿಗೆ ಸೇರಿದವರು. ರಾಮಕೃಷ್ಣ ಪರಮಹಂಸರವನ್ನು ಅವರ ಶಿಷ್ಯರು ಒಂದು ಬಾರಿ ಒಂದು ಮಾತನ್ನು ಕೇಳುತ್ತಾನೆ. ಗುರುಗಳೇ, ಈಶ್ವರನು ಯಾವಾಗಲಾದರೂ ಕಿಲ 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 ಅಂತ ಜೋರಾಗಿ ನಗುತ್ತಾನ ಅಂತ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಈ ರೀತಿ ಹೇಳುತ್ತಾರೆ, ನಗದೇ ಇರೋದ? ಸಬ್ ರಿಜಿಸ್ಟ್ರಾರ್ ಆಫೀಸ್ ಬಾಗಿಲು ತೆಗೆದಾಗಿನಿಂದ ಬೆಳಿಗ್ಗೆ ಸಾಯಂಕಾಲ ಮತ್ತೆ ಮುಚ್ಚೋವರೆಗೂ ಈಶ್ವರನಿಗೆ ಅದೇ ಕೆಲಸವಾಗಿ ನಗ್ತಾನೇ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಆ ಶಿಷ್ಯ ಈ ರೀತಿ ಕೇಳಿದ್ನಂತೆ, ಗುರುಗಳೇ, ರಿಜಿಸ್ಟರ್ ಆಫೀಸು ತೆಗೆಯೋದಕ್ಕೂ ಮತ್ತು ಮುಚ್ಚೋದಕ್ಕೂ ಈಶ್ವರನು ನಗೋದಕ್ಕೂ ಏನು ಸಂಬಂಧ ಅಂತ. ಅದಕ್ಕೆ ಗುರುಗಳು ಈ ರೀತಿ ಹೇಳ್ತಾರೆ, ರಿಜಿಸ್ಟರ್ ಆಫೀಸ್ ತೆಗೆದ್ರೆ ಏನಾಗುತ್ತೆ? ಯಾರೋ ಒಬ್ಬರು ಬರ್ತಾರೆ, ಅವನು ತಗೊಂಡಂಥ ಒಂದು ಭೂಮಿಯನ್ನು ಅಳತೆ ಮಾಡೋದಕ್ಕೆ ಆಫೀಸರ್ನು ಕರೆದುಕೊಂಡು ಹೋಗ್ತಾನೆ. ನೋಡಿ ಸರ್, ಈ ಜಾಗನ ನಾನು ಖರೀದಿ ಮಾಡಿದ್ದೀನಿ, ಇದನ್ನು ಅಳತೆ ಮಾಡಿ ಅಂತ ಹೇಳ್ತಾರೆ. ಈಶ್ವರನು ನಗ್ತಾ ಇರ್ತಾನೆ. ಈ ಥರ ಎಷ್ಟು ಜನ ಬಂದು ಅಳತೆ ಮಾಡಿಬಿಟ್ಟು ಹೋದರು, ಅಳತೆ ಮಾಡಿ ಎಲ್ಲ ಹೋದರು, ಈಗ ಮತ್ತೊಬ್ಬ ಬಂದಿದ್ದಾನೆ ಅಂತ ಆ ವ್ಯಕ್ತಿನ ನೋಡಿ ಕಿಲ 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 ಅಂತ ನಗ್ತಾನೇ ಇರ್ತಾನಂತೆ. ಅದಕ್ಕೆ ಭೂಮಿ ನಮ್ಮದು, ವಾಯು ನಮ್ಮದು, ಅಗ್ನಿ ನಮ್ಮದು, ನೀರು ನಮ್ಮದು, ಆಕಾಶ ನಮ್ಮದು, ಯಾವುದು ನಮ್ಮದಲ್ಲ. ಆದರೂ ಕೂಡ ನಮ್ಮದು 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 ಅಂತ ಹೇಳ್ತಾನೇ ಇರ್ತಾರೆ. ಎಷ್ಟು ಬಾರಿ ನನ್ನದು ನನ್ನದು ಅಂತ ಹೇಳಿದ್ನೋ ಅಷ್ಟು ಅನಂತಗಳಾಯಿತು.
ಅದಕ್ಕೆ ಅವನದಲ್ಲದೆ ಇರತಕ್ಕಂಥ 16,000 ಕನ್ಯೆಯರನ್ನು ಕಾರಾಗೃಹದಲ್ಲಿ ಇಟ್ಟು ಬಂಧಿಸಿದ್ದನು. ಅದಕ್ಕೆ 16 ಕನ್ಯೆಯರು ನಮಗೆ ಕೃಷ್ಣನೇ ಗಂಡ ಅಂತ ಹೇಳಿದರು. ಆ 16 ಕಲೆಗಳು ಈಶ್ವರನಿಗೆ ಸೇರಿದವು. ಅದಕ್ಕೆ 16 ಕಲೆಗಳನ್ನು ತನ್ನದು ಎಂದು ಸ್ವೀಕರಿಸಿದನು ಶ್ರೀಕೃಷ್ಣನು. ಅನಂತವಾಗಿ ಕಾಣಿಸುವ ಈ ವಿಭೂತಿಗಳೆಲ್ಲವೂ ಕೂಡ ಈಶ್ವರನಿಗೆ ಸೇರಿದವು ಅಂತ ಹೇಳೋದು. 16,000 ಕಲೆಗಳು ಕೃಷ್ಣನಿಗೆ ಹೆಂಡತಿಯರಾದರು. ನರಕಾಸುರನು ಚತುರ್ದಶಿ ಕನ್ಯೆಯನ್ನು ವಿವಾಹ ಮಾಡಿಕೊಂಡನು. ವಿವಾಹ ಮಾಡಿಕೊಂಡ ನಂತರ ಅವನು ಯಾರ ಕೈಯಲ್ಲಿ ಸಾಯಬೇಕು? ಬ್ರಹ್ಮದೇವನ ವರದ ಪ್ರಕಾರ ಅವನ ತಾಯಿಯ ಕೈಯಿಂದಲೇ ಅವನು ಸಾಯಬೇಕು ಅಂತ ವರ ಕೊಟ್ಟಿರುತ್ತಾನೆ. ತಾಯಿ ಯಾರು? ನರಕಾಸುರನಿಗೆ ತಾಯಿ ಭೂದೇವಿ. ಆ ಭೂದೇವಿಯೇ ನರಕಾಸುರನನ್ನು ಸಾಯಿಸಬೇಕು ಅಲ್ವಾ? ಆ ಭೂದೇವಿಯ ಅಂಶವಾಗಿಯೇ ಸತ್ಯಭಾಮ ಬಂದಿರೋದು. ಸತ್ಯಭಾಮ ಅಂತ ಹೆಸರಿಗೆ ಒಂದು ರಹಸ್ಯವಿದೆ. ಸತ್ಯಭಾಮ ಮಾಡಿರುವಂತಹ ಈ ರೀತಿಯ ಒಂದು ಯುದ್ಧದ ಬಗ್ಗೆ, ಅದರ ಹಿಂದೆ ಇರುವಂತಹ ರಹಸ್ಯವನ್ನು ಕೇಳಿದರೆ ಅದರಿಂದ ಬರುವ ಲಾಭವೇನು ಗೊತ್ತಾ? ಸತ್ಯ ಅಂದರೆ ಬದಲಾಗದೇ ಇರೋದು ಅಂತ ಅರ್ಥ. ಬದಲಾಗದೇ ಇರೋದು ಏನಿದೆ ಈ ಪ್ರಪಂಚದಲ್ಲಿ? ಪರಮೇಶ್ವರನು. ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಬದಲಾಗುತ್ತೆ. ವಸ್ತು ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಜೀವಿ ಆಗಿರ್ಬೋದು, ನಿರ್ಜೀವ ವಸ್ತು ಆಗಿರ್ಬೋದು, ಜೀವ ವಸ್ತು ಆಗಿರ್ಬೋದು, ಪ್ರತಿಯೊಂದು ಕೂಡ ಬದಲಾಗುತ್ತೆ. ಬದಲಾಗದೇ ಇರೋದು ಈಶ್ವರನು ಮಾತ್ರ. ಬದಲಾಗದೇ ಇರುವಂಥ ಈಶ್ವರನನ್ನು ಆಧಾರವಾಗಿಟ್ಟುಕೊಂಡು ಬದಲಾಗ್ತಾ ಇರುತ್ತೆ ಈ ಪ್ರಪಂಚ. ಬದಲಾಗದೇ ಇರೋನು ಸತ್ಯ. ಆದರೆ ಆ ಸತ್ಯದ ಬಾ ಅಂದರೆ ಕಾಂತಿ, ಮಾ ಅಂದರೆ ಸಂಪತ್ತು, ಐಶ್ವರ್ಯ. ಸತ್ಯದ ಕಾಂತಿಯಿಂದ ಬರುವಂಥ ಸಿರಿತನ, ಐಶ್ವರ್ಯ ಎಲ್ಲಿ ಕಾಣಬಹುದು? ನಾವು ಭೂಮಿಯಲ್ಲಿ ಕಾಣ್ಬೋದು. ಅದು ಹೇಗೆ? ಒಂದು ಭತ್ತದ ಕಾಳನ್ನು ತಗೊಂಡು ಹೋಗಿ ಭೂಮಿಯಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿದರೆ ಮತ್ತು ಅದರ ಜೊತೆಗೆ ಸೂರ್ಯನ ಕಿರಣಗಳು ಬಿದ್ದು ಸತ್ಯವಾಗಿರುವಂಥ ಪರಮಾತ್ಮನ ಬಾ ಅಂದರೆ ಕಾಂತಿಯಿಂದ, ಅದರ ಅನುಗ್ರಹದಿಂದ ಈ ಭತ್ತದ ಕಾಳಿನಿಂದ ಮುಂದಿನ ದಿನಗಳಲ್ಲಿ ಒಂದು ಮೊಳಕೆ ಬರುತ್ತೆ. ಭೂಮಿಯಿಂದ ಮೇಲೆ ಒಂದು ಮೊಳಕೆ ಬರುತ್ತೆ. ಮನುಷ್ಯನಿಗೆ ತಿಳಿದಿರುವ ಯಾವುದಾದ್ರೂ ಕಲೆಯಾಗಿರಬಹುದು, ನೃತ್ಯ ಆಗಿರಬಹುದು, ಸಂಗೀತ ಆಗಿರಬಹುದು, ಬೇರೆ ಯಾವುದಾದ್ರೂ ಕಲೆ ಆಗಿರಬಹುದು. ಆ ಕಲೆಯನ್ನು ತಗೊಂಡು ಬಂದು ಆ ಭತ್ತದ ಕಾಳಿನ ಮುಂದೆ ಪ್ರದರ್ಶನ ಮಾಡಿದರೆ ಅದು ಮೊಳಕೆಯಾಗಿ ಬರುತ್ತಾ? ಬರೋಕ್ಕೆ ಚಾನ್ಸೇ ಇಲ್ಲ, ಅವಕಾಶವೇ ಇಲ್ಲ. ಭೂಮಿಯಲ್ಲಿಟ್ಟು ನೀರು ಹಾಕಿ ಮತ್ತು ಆ ನೀರಿನ ಜೊತೆಗೆ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದರೆ ಮಾತ್ರ ಮೊಳಕೆಯಾಗಿ ಬದಲಾಗುತ್ತೆ. ಈ ಮೂರನ್ನು ಸೇರಿಸಿದರೆ ಮೊಳಕೆ ಬರುವ ತತ್ವವನ್ನು ಯಾರು ತಂದರು? ಅದೇ ಬಾ, ಈಶ್ವರನು. ಈಗ ಇದು ಮಾ, ಸಿರಿತನ, ಐಶ್ವರ್ಯ ಆಯಿತು. ಆ ಭತ್ತದ ಕಾಳಿನಿಂದ ಮನೆಗೆ ಧಾನ್ಯ ಬರುತ್ತೆ. ಸಿರಿ, ಐಶ್ವರ್ಯ ಅಂತಲೇ ಹೇಳ್ಬೋದು. ಅದಕ್ಕೆ ಈಗ ಗರುತ್ಮಂತನ ಮೇಲೆ ಕೃಷ್ಣನ ಪಕ್ಕದಲ್ಲಿ ಕೂತು ಸತ್ಯಭಾಮೆಯಾಗಿ ಕಾಣುತ್ತಿರುವಳು ಯಾರು? ಈಶ್ವರನ ಸ್ವತ್ತಾದ ಭೂ ಸಂಪತ್ತು, ಭೂ ಐಶ್ವರ್ಯ. ಈಗ ನರಕಾಸುರನು ಯಾರ ಕೈಯಲ್ಲಿ ಸಾಯ್ತಾನೆ? ಭೂದೇವಿಯ ಕೈಯಲ್ಲೇ ಸಾಯ್ತಾ ಇದ್ದಾನೆ. ಚತುರ್ಮುಖ ಬ್ರಹ್ಮನು ನರಕಾಸುರನಿಗೆ ಏನಂತ ವರ ಕೊಟ್ಟಿದ್ದಾನೆ? ನಿಮ್ಮ ತಾಯಿ ಕೈಯಲ್ಲೇ ನಿನಗೆ ಸಾವು ಬರುತ್ತೆ ಅಂತ ವರವನ್ನು ಕೊಟ್ಟಿದ್ದಾನೆ. ಈಗ ಸತ್ಯಭಾಮ ಅಂದರೆ ಯಾರು? ಸಾಕ್ಷಾತ್ ಈಶ್ವರನ ಪತ್ನಿಯಾದ ಭೂಮಿಯ ಸಂಪತ್ತು, ಐಶ್ವರ್ಯ. ಲಕ್ಷ್ಮಿ ಅಂಶ ಆದರೆ ರುಕ್ಮಿಣಿ, ಭೂ ಅಂಶ ಆದರೆ ಸತ್ಯಭಾಮ. ಅದಕ್ಕೆ ಆ ತಾಯಿಗೆ ಮತ್ತೊಂದು ಹೆಸರು ಇರೋದಿಲ್ಲ, ಸತ್ಯಭಾಮ ಅಂತಲೇ ಇರುತ್ತೆ. ಅದಕ್ಕೆ ಸತ್ಯಭಾಮಳಾಗಿ ಬಂದು ಬಾಣ ಪ್ರಯೋಗ ಮಾಡಿದಳು. ನರಕಾಸುರನು ಸತ್ತು ಹೋದನು. ಅಮಾವಾಸ್ಯೆಯ ದಿನದಂದು ಮರಣ ಹೊಂದಿದನು. ಅಮಾವಾಸ್ಯೆಯ ದಿನದಂದೇ ಏನಕ್ಕೆ ಸಾಯಿಸಬೇಕು ನರಕಾಸುರನನ್ನು? ನರಕಾಸುರನು ಸತ್ತು ಹೋದರೆ ಪಟ್ಟಾಭಿಷೇಕ ಯಾರಿಗೆ ಆಗುತ್ತೆ? ಭಗದತ್ತನಿಗೆ ಆಗುತ್ತೆ. ಆ ಭಗದತ್ತನು ಯಾರು? ನರಕಾಸುರನ ಮಗ. ಅದೆಲ್ಲ ಸರಿ, ನರಕಾಸುರನು ಅಮಾವಾಸ್ಯೆಯ ದಿನದಂದೇ ಏನಕ್ಕೆ ಸಾಯಬೇಕು? ಕೃಷ್ಣನು ನರಕಾಸುರನನ್ನು ಅಮಾವಾಸ್ಯೆಯ ದಿನದಂದೇ ಏನಕ್ಕೆ ಸಂಹಾರ ಮಾಡಬೇಕಾಯಿತು? ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಅಮಾವಾಸ್ಯೆ, ಅಮ ಅಂದರೆ ಸಂಸ್ಕೃತದಲ್ಲಿ ಜೊತೆಯಾಗಿ ಇರುವುದು ಅಂತ ಅರ್ಥ. ವಾಸ ಅಂದರೆ ಇರೋದು. ಚಂದ್ರನನ್ನು ಇಲ್ಲಿ ಮನಸ್ಸಿಗೆ ಹೋಲಿಸಲಾಗಿದೆ. ಅಂದರೆ ಚಂದ್ರನನ್ನು ನಮ್ಮ ಮನಸ್ಸಿನಂತೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಮಾವಾಸ್ಯೆಯ ದಿನದಂದು ಚಂದ್ರನು ಇರೋದಿಲ್ಲ ಅಂದರೆ ಮನಸ್ಸೇನಾಯಿತು?
ಇಲ್ಲಿವರೆಗೂ ನಾನು ನನ್ನದು ಅಂತ ಸಂಸಾರವೆಂಬ ಭಾವನೆಗಳಲ್ಲಿರುವಂಥ ಮನಸ್ಸು ಸೂರ್ಯನಾಗಿರುವಂಥ ನಾರಾಯಣನೊಂದಿಗೆ ಜೊತೆಯಾಗಿ ಸೇರಿ ಹೋಯಿತು, ವಿಲೀನವಾಗೋಯಿತು. ಚಂದ್ರನ ತೇಜಸ್ಸು ಈಗ ಎಲ್ಲಿದೆ ಅಂದರೆ ಮನಸ್ಸು ನಾರಾಯಣನೊಂದಿಗೆ ವಿಲೀನವಾಗೋಯಿತು, ಜೊತೆಯಾಗಿ ಸೇರಿತು. ಅಮಾವಾಸ್ಯೆ ಅಂದರೆ ನಾರಾಯಣನೊಂದಿಗೆ ಸೇರುವುದು, ಜೊತೆಯಾಗಿರುವುದು, ನಾರಾಯಣನೊಂದಿಗೆ ವಿಲೀನವಾಗಿ ಹೋಗೋದು ಅಂತ ಅರ್ಥ. ಈಗ ಮೇಲಿರುವಂಥ ಅಜ್ಞಾನವೆಂಬ ಅಂಧಕಾರವು, ಮಾಯವು ಎಲ್ಲವೂ ಕೂಡ ನಾಶವಾಗಿ ಹೋಯಿತು, ತೊಲಗಿತು. ಸತ್ಯಭಾಮಳ ಅನುಗ್ರಹದಿಂದ, ಭೂದೇವಿಯ ಅನುಗ್ರಹದಿಂದ, ಬ್ರಹ್ಮಜ್ಞಾನದ ಅನುಗ್ರಹದಿಂದ ಕೊನೆಗೆ ಏನು ಉಳಿದಿದೆ? ಮಗ ಭಗದತ್ತ ಅಂದರೆ ಭಗವಂತನ ತತ್ವ, ಅದು ಮಾತ್ರ ಉಳಿಯಿತು. ಮನಸ್ಸು ನಂದು ನನ್ನದು ಎಂಬ ಕಲ್ಮಹದಿಂದ ಕೂಡಿರುವಂಥ ಒಂದು ಮನಸ್ಸು ಏನಾಯಿತು? ನಾರಾಯಣನೊಂದಿಗೆ ವಿಲೀನವಾಗಿ ಹೋಗೋಯಿತು. ಈಗ ಉಳಿದಿರೋದು ಭಗ ಅಂದರೆ ಭಗವಂತನಿಗೆ ಸಂಬಂಧಿಸಿದ ಒಂದು ತತ್ವ, ಅದು ಮಾತ್ರ ಉಳಿದಿದೆ. ಇದೆಲ್ಲದರಿಂದ ನಮಗೆ ಯಾವ ಸ್ಥಿತಿಯನ್ನು ತೋರಿಸುತ್ತೆ? ನಾವು ಏನನ್ನು ಅರ್ಥ ಮಾಡಿಕೊಳ್ಳಬೇಕು? ನಾವು ಹುಟ್ಟಿದ ನಂತರ ಏನನ್ನು ಪಡೆಯಬೇಕು ಅದನ್ನು ತೋರಿಸುತ್ತಿದೆ. ನಾವು ಹುಟ್ಟಿದ ಮೇಲೆ ಪ್ರಾಗ್ ಜ್ಯೋತಿಷದಲ್ಲಿ ಇರಬೇಕಾಗಿರುವಂಥ ನಾವು ಮಾಹಿಷ್ಮತಿಯ ಮಾಯೆಯಲ್ಲಿ ಬಿದ್ದು ಹೋಗಿ ಚತುರ್ದಶಿಯನ್ನು ವಿವಾಹ ಮಾಡಿಕೊಂಡು ಊರಿನಲ್ಲಿರುವಂಥ ಎಲ್ಲವನ್ನು ಮನೆಗೆ ತಂದಿಟ್ಟು ಎಲ್ಲವನ್ನು ನನ್ನದು 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 ಎಂದು ಬದುಕುತ್ತೇವೆ. ಸ್ರಷ್ಟ ಪ್ರಜಾಪತಿಯ ಮಗಳನ್ನು ಕರೆತಂದು ಮಾಯೆಯಲ್ಲಿ ಬಿದ್ದು ನರಳಾಡುತ್ತಿದ್ದೇವೆ. ಅಮಾವಾಸ್ಯೆಯ ದಿನದಂದು ಭೂದೇವಿ ಸತ್ಯಭಾಮಳಾಗಿ ಬಂದು ನಮ್ಮನ್ನು ಕೂಡ ಕೊನೆಗೆ ಯಾರಲ್ಲಿ ಸೇರಿಸಿಕೊಳ್ಳುತ್ತಾಳೆ? ಭೂದೇವಿ ತನ್ನೊಳಗೆಯೇ ಸೇರಿಸಿಕೊಳ್ಳಬೇಕು. ಅದಕ್ಕೆ ಈ ರಹಸ್ಯವನ್ನು ತಿಳಿದುಕೊಂಡರೆ ಸತ್ಯಭಾಮ ಯುದ್ಧವನ್ನು ಯಾರು ಕೇಳುತ್ತಾರೋ ಅವರಿಗೆ ಬ್ರಹ್ಮಜ್ಞಾನವು ಪ್ರಾಪ್ತಿಯಾಗುತ್ತೆ. ಈ ಜನ್ಮದಲ್ಲಿ ಅಲ್ಲದೇ ಇದ್ದರೂ ಕೂಡ ಮುಂದಿನ ಯಾವುದೋ ಒಂದು ಜನ್ಮದಲ್ಲಿ ಬ್ರಹ್ಮಜ್ಞಾನವು ಖಂಡಿತ ಪ್ರಾಪ್ತಿಯಾಗುತ್ತೆ. ಬ್ರಹ್ಮಜ್ಞಾನವು ಪ್ರಾಪ್ತಿಯಾದರೆ ನಮ್ಮಲ್ಲಿ ಇರತಕ್ಕಂಥ ಬುದ್ಧಿ ಮನಸ್ಸು ಎಂಬ ನರಕಾಸುರನು ಸಾಯ್ತಾನೆ. ಅಮಾವಾಸ್ಯೆಯ ದಿನದಂದು ಮನಸ್ಸು ಸೂರ್ಯನಾರಾಯಣನೊಂದಿಗೆ ಸೇರಿ ಹೋಯಿತು, ಮನಸ್ಸು ಹೋಯಿತು, ಮತ್ತು ಜ್ಞಾನವು ಮಾತ್ರ ಉಳಿದೋಗಿದೆ. ಆ ಜ್ಞಾನದ ಮೂಲಕ ಅವನು ಪರಬ್ರಹ್ಮನಾಗುತ್ತಾನೆ. ಈ ಶರೀರವೆಂಬ ಭ್ರಮೆ ಹೋಗುತ್ತೆ, ಶರೀರದ ಭ್ರಮೆ ಹೋಯಿತು. ಭಗದತ್ತನು ಮಾತ್ರ ಉಳಿದು ಹೋದನು. ಭಗದತ್ತನಿಗೆ ಪಟ್ಟಾಭಿಷೇಕ ಆಗೋಯಿತು. ಭಗದತ್ತ ಬ್ರಹ್ಮತತ್ವ, ಆತ್ಮತತ್ವವು ತಿಳಿದುಕೊಳ್ಳುವುದು. ಕಾರಾಗೃಹದಲ್ಲಿ ಇದ್ದಂಥ 16,000 ಕನ್ಯೆಯರು ಕೃಷ್ಣನಿಗೆ ಪತ್ನಿಯರಾದರು. ಅಂದರೆ ಇದೆಲ್ಲವೂ ಕೂಡ ಈಶ್ವರನ ವಿಭೂತಿ ಎಂದು ತಾನು ಸ್ವೀಕರಿಸಿ ನಮಸ್ಕಾರ ಮಾಡಿ ನಿಂತು ಹೋದನು, ಇದ್ದು ಹೋದನು. ಆತ್ಮತತ್ವವು ತಿಳಿದ ನಂತರ ಇದಕ್ಕಿಂತ ದೊಡ್ಡದಾದ ಹಬ್ಬ ಬೇರೆ ಯಾವುದಿದೆ ಅಂತ ಒಂದು ಕಾರಣಕ್ಕಾಗಿ ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಲೋಕಗಳಲ್ಲಿ ದೀಪಗಳನ್ನು ಬೆಳಗಿಸಿ ಹಚ್ಚಿರುವ ದೀಪಗಳು ಅಂತ ಆ ದಿನದಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆ ಕಾರಣಕ್ಕಾಗಿಯೇ ದೀಪಗಳನ್ನು ಬೆಳಗಿಸಿ ಅಂತ ಹೇಳಿದ್ದು. ಆತ್ಮಜ್ಯೋತಿ ಮತ್ತೆ ಪ್ರಕಾಶಮಾನವಾಗಿ ಬೆಳಗಿತು. ಪ್ರಾಗ್ಜ್ಯೋತಿಷಪುರಕ್ಕೆ ಪಟ್ಟಾಭಿಷಿಕ್ತನಾದನು. ಅದಕ್ಕೆ ಇದು ದಿವ್ಯವಾದ ಲೀಲೆ. ಆ ಕಾರಣಕ್ಕಾಗಿ ನರಕಾಸುರನು ಸತ್ಯಭಾಮ ಕೈಯಲ್ಲಿಯೇ ಸಾಯಬೇಕು. ಶರೀರ ಹೋಗೋದು ಅನ್ನೋದು ಯಾವಾಗಲಾದರೂ ಭೂಮಿ ಒಳಗಡೆನೇ ಹೋಗಬೇಕು. ಅಷ್ಟೇ ಬಿಟ್ಟು ಯಾರ ಶರೀರವಾದರೂ ಕೂಡ ಅಷ್ಟೇ, ಅವನು ಎಷ್ಟೇ ಶ್ರೀಮಂತನಾಗಿರಲಿ, ಎಷ್ಟೇ ಕೋಟೀಶ್ವರನಾಗಿರಲಿ, ಭೂಮಿ ಒಳಗಡೆನೇ ಹೋಗಬೇಕು. ಯಾವಾಗಲಾದರೂ ತಾಯಿ ಕೈಯಿಂದಾನೇ ಸಾವು ಅಂದರೆ ಭೂಮಿಯ ಒಳಗಡೆ ಸೇರುವುದು ಅಂತ ಅರ್ಥ. ತಾಯಿ ಕೈಯಲ್ಲೇ ಸಾವು ಅಂದರೆ ಶರೀರದ ಸ್ಥಿತಿಯನ್ನು, ಆತ್ಮದ ತತ್ವವನ್ನು ತಿಳಿದುಕೊಳ್ಳುವುದು, ಶಾಸ್ತ್ರದ ರಹಸ್ಯವನ್ನು ತಿಳಿದುಕೊಳ್ಳುವುದು. ಇದರಿಂದ ಬೆಳಕು ಬಂತು. ಆ ಕಾರಣಕ್ಕಾಗಿ ದೀಪಾವಳಿ ಅಂತ ಹೇಳೋದು. ದೀಪಗಳನ್ನು ಬೆಳಗಿಸಿದವು. ನರಕಾಸುರನ ಸಂಹಾರದ ಹಿಂದೆ ನಮಗೆ ನಮ್ಮ ಪೂರ್ವಜನ್ಮದ ವೃತ್ತಾಂತವನ್ನು, ನಮ್ಮ ಪ್ರಸ್ಥಾನವನ್ನು ಇಟ್ಟು ಪ್ರಾಗ್ಜ್ಯೋತಿಷ ಅಂತ ಹೇಳಿ ದೀಪಾವಳಿ ಹಬ್ಬವನ್ನು ಯಾವಾಗಲೂ ಮಾಡಲೇಬೇಕು ಅಂತ ಮಾಡಿರೋದು. ಅದಕ್ಕೆ ದೀಪಗಳನ್ನು ಬೆಳಗಿಸಿ ಅಂತ ಹೇಳೋದು. ಈ ನರಕಾಸುರ ಸಂಹಾರದ ಕಥೆಯನ್ನು ಕೇಳಿದವರಿಗೆ ಅರ್ಥ ಆದರೂ ಆಗದೆ ಇದ್ದರೂ ಕೂಡ ಕೇಳಿದ್ದರಿಂದ ಅದರ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಕೃಷ್ಣನನ್ನು ಪಕ್ಕದಲ್ಲಿಟ್ಟುಕೊಂಡು ಸತ್ಯಭಾಮ ಯುದ್ಧ ಮಾಡಿದ ಹಾಗೆ ಹೇಳುತ್ತಾರೆ. ಈಗ
ಸತ್ಯಭಾಮ ಯುದ್ಧವನ್ನು ಸಂತೋಷದಿಂದ ಕೇಳಿದ್ವಿ ಅಂದ್ಕೊಳ್ಳಿ. ಕೇಳಿದ್ರು ತಿಳಿಯದೇ ಕೇಳಿದ್ರು ಕೂಡ ಯಾರ ಯುದ್ಧದ ಬಗ್ಗೆ ಕೇಳಿದ್ವಿ? ಸತ್ಯ ಭಾಮ ಈಶ್ವರನ ಕಾಂತಿಯ ಸಂಪತ್ತಿನ ಯುದ್ಧವನ್ನು ಕೇಳುತ್ತಿದ್ದೀವಿ. ಆ ಯುದ್ಧ ಯಾವುದರ ಮೇಲೆ ಇರುತ್ತೆ? ಅಜ್ಞಾನದ ಮೇಲೆ ಇರುತ್ತೆ. ಆ ಕಾರಣಕ್ಕಾಗಿಯೇ ಯಾರು ಕೇಳುತ್ತಾರೋ ಕೇಳಿದವರು ಏನನ್ನು ಪಡೆಯುತ್ತಾರೆ? ಜ್ಞಾನವೆಂಬ ಜ್ಯೋತಿಯನ್ನೇ ಪಡೆಯುತ್ತಾರೆ, ಬ್ರಹ್ಮತತ್ವವನ್ನು ಪಡೆಯುತ್ತಾರೆ ಅಂತ ಅರ್ಥ. ಸ್ನೇಹಿತರೆ, ಇದು ದೀಪಾವಳಿಯ ಹಬ್ಬದ ಬಗ್ಗೆ ನಾವು ತಿಳಿದುಕೊಂಡಿರುವಂತಹ, ನಮಗೆ ಗೊತ್ತಿಲ್ಲದೆ ಇರುವಂಥ ಕೆಲವೊಂದು ರಹಸ್ಯಗಳು, ಆಸಕ್ತಿಕರವಾದ ವಿಷಯಗಳು. ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.